ಶ್ರೀ ಗುರುಭ್ಯೋ ನಮಃ. ವಾಲ್ಮೀಕಿ ರಾಮಾಯಣದ ಸುಂದರಕಾಂಡದ 63ನೇ ಸರ್ಗ ಈ ಹಿಂದೆ ಮುಕ್ತಾಯ ಕಂಡಿತ್ತು. ರಾಕ್ಷಸರು ಬಹಳ ಪ್ರಯತ್ನಪೂರ್ವಕವಾಗಿ ಕುಂಭಕರ್ಣನನ್ನ ಅಕಾಲಿಕವಾಗಿ ನಿದ್ರೆಯಿಂದ ಎಬ್ಬಿಸಿದರು. ಆತ ರಾವಣನನ್ನ ಭೇಟಿಯಾದ, ರಾವಣನಿಗೆ ಬುದ್ಧಿ ಹೇಳಿದ. ಆದರೆ ರಾವಣ ಆತನನ್ನ ಯುದ್ಧಕ್ಕೆ ಹೋಗುವಂತೆ ಒತ್ತಾಯಿಸಿದ. ದುಃಖವನ್ನು ಇನ್ನು ಪರಿತ್ಯಾಗ ಮಾಡು, ನಾನು ಯುದ್ಧಕ್ಕೆ ಹೋಗಿ ರಾಮ ಲಕ್ಷ್ಮಣಾದಿಗಳನ್ನು ಧ್ವಂಸ ಮಾಡ್ತೇನೆ ಅಂತ ರಾಕ್ಷಸರಾಜನಾದ ರಾವಣನಿಗೆ ಕುಂಭಕರ್ಣ ಆಶ್ವಾಸನೆ ಕೊಟ್ಟ. ಹೀಗೆ ಆ ರಾವಣ ಮತ್ತು ಕುಂಭಕರ್ಣರ ನಡುವೆ ಸಂಭಾಷಣೆ ನಡೆದಿದ್ದಂತೆ 63ನೇ ಸರ್ಗ ಮುಕ್ತಾಯ ಕಂಡಿತ್ತು. 64ನೇ ಸರ್ಗದಲ್ಲಿ ಮಹೋದರ ಅನ್ನುವಂಥ ಒಬ್ಬ ಮಂತ್ರಿ, ರಾವಣ, ಕುಂಭಕರ್ಣರು ಇವರ ನಡುವೆ ಸಂವಾದ ಮುಂದುವರೆದಿರೋ ವರ್ಣನೆ ಇದೆ. ಆ ಮಹೋದರ ಮಂತ್ರಿ ಈ ರಾವಣ ಕುಂಭಕರ್ಣಾದಿಗಳಿಗೆ ಸ್ವಲ್ಪ ಸಲಗೆಯವನೇ ಆಗಿದ್ದಿರಬೇಕು. ಅವರಲ್ಲಿ ಎಷ್ಟೋ ಜನ ಆ ರಾವಣ ಕುಂಭಕರ್ಣಾದಿಗಳಿಗೆ ಬಂಧುಗಳೇ ಆಗಿದ್ರು. ಅವನು ಹೇಳಿದ, ಆ ಮಹೋದರ, ಕುಂಭಕರ್ಣ, ನೀನು ಸತ್ಕುಲ ಪ್ರಸೂತನಾಗಿದ್ದೆ, ಶ್ರೇಷ್ಠ ಕುಲದಲ್ಲಿ ಹುಟ್ಟಿದವನೆಲ್ಲ ಹೌದು, ಆದರೆ ಶುದ್ಧ ಬುದ್ಧಿಯವನು ನೀನು, ನಿನಗೆ ಸರಿಯಾದ ಬುದ್ಧಿ ಇಲ್ಲ. ಕರ್ತವ್ಯ ಏನು ಅಕರ್ತವ್ಯ ಏನು ಅಂತ ಅನ್ನೋದನ್ನು ನೀನು ವಿವೇಚನೆ ಮಾಡಿ ತಿಳ್ಕೊಳ್ಳಿಕ್ಕೆ ಶಕ್ತನೇ ಅಲ್ಲ. ರಾವಣನಿಗೆ ನೀತಿ ಅನೀತಿ ಏನು ಗೊತ್ತಿಲ್ಲ ಅಂತ ನೀನು ತಿಳಿದಂತೆ ಕಾಣಿಸ್ತದೆ. ಆದ್ರೆ ಹಾಗಲ್ಲ, ರಾವಣನಿಗೆಲ್ಲ ಗೊತ್ತಿದೆ. ನೀನೇನೋ ಧೂರ್ತನಾಗಿ ಅಹಂಕಾರದ ಮಾತನಾಡ್ತಿದ್ದಿ ರಾವಣನ ಎದುರಿಗೆ. ರಾವಣನ ಬುದ್ಧಿ, ಆತನ ಜ್ಞಾನ ಎಂಥದ್ದು ಅಂದ್ರೆ, ಯಾವ ದೇಶದಲ್ಲಿ ಯಾವ ಕಾಲದಲ್ಲಿ ಎಂಥ ಕಾರ್ಯ ಮಾಡಬೇಕು ಅನ್ನೋದನ್ನೆಲ್ಲ ಆತ ಸರಿಯಾಗಿ ತಿಳ್ಕೊಂಡವನು. ಆದರೆ ಅವನಿಗೆ ವಿಪರೀತವಾಗಿ ನಿನಗೆ ಮಾತ್ರ ಸರಿಯಾದಂಥ ತಿಳುವಳಿಕೆ ಜ್ಞಾನ ಇದ್ದಂತೆ ಕಾಣೋದಿಲ್ಲ. ಕರ್ಮಚೈವ ಹಿ ಸರ್ವೇಷಾಂ ಕಾರಣಾನಾಂ ಪ್ರಯೋಜಕಂ ಶ್ರೇಯಸ್ ಪಾಪೀಯಸಾಂ ಚಾತ್ರ ಫಲಂ ಭವತಿ ಕರ್ಮಣಾಂ. ಮನುಷ್ಯ ಸ್ವರ್ಗವನ್ನೇ ಪಡ್ಕೊಳ್ಳಿ, ನರಕವನ್ನೇ ಪಡ್ಕೊಳ್ಳಿ, ಅಥವಾ ಸುಖ ದುಃಖ ಇತ್ಯಾದಿಗಳಲ್ಲಿ ಯಾವುದನ್ನೇ ಪಡ್ಕೊಳ್ಳಿ, ಅದೆಲ್ಲದಕ್ಕೂ ಆತನಿಗೆ ಮೂಲ ಕಾರಣ ಏನಂದ್ರೆ ಕರ್ಮನೇ. ಆತ ಮಾಡುವಂಥ ಕರ್ಮದಿಂದಲೇ ಅವನು ಎಲ್ಲವನ್ನೂ ಪಡ್ಕೊಳ್ತಾನೆ. ಪುಣ್ಯವಂತರಾದವರಿಗೂ ಪಾಪಿಷ್ಠರಾದವರಿಗೂ ಆ ಕರ್ಮದಿಂದಲೇ, ಸತ್ಕರ್ಮ ಮಾಡಿದ್ರೆ ಸತ್ಫಲ, ದುಷ್ಕರ್ಮ ಮಾಡಿದ್ರೆ ದುಷ್ಫಲವನ್ನು ಅವರು ಪಡ್ಕೊಳ್ತಾರೆ. ನಿಶ್ಚೇಯಸ ಫಲಾದೇವ ಧರ್ಮಾರ್ಥೌ ಇತರಾವಪಿ ಅಧರ್ಮ ಅನರ್ಥಯೋ ಪ್ರಾಪ್ತಿ ಫಲಂ ಚ ಪ್ರತ್ಯವಾಯಿಕಂ. ಕರ್ಮ ಎರಡು ಥರದ್ದು, ಸಕಾಮ ಕರ್ಮ, ನಿಷ್ಕಾಮ ಕರ್ಮ ಅಂತ ಹೇಳಿ. ಅದರಲ್ಲಿ ಸಕಾಮ ಕರ್ಮ ಏನಿದೆ, ಇಂಥದೊಂದು ನಿರ್ದಿಷ್ಟವಾದಂಥ ಐಹಿಕ ಫಲ ನಮಗೆ ಸಿಗಲಿ ಅನ್ನುವಂಥ ಬಯಕೆಯನ್ನು ಇಟ್ಕೊಂಡು ಮಾಡಿದ ಕರ್ಮಕ್ಕೆ ಸಕಾಮ ಕರ್ಮ ಅಂತಾರೆ. ನಿಷ್ಕಾಮ ಭಾವ ಅಂದ್ರೆ ಯಾವುದೇ ಫಲವಿಲ್ಲದೆ ಕೇವಲ ಭಗವಂತನಿಗೆ ಪ್ರೀತಿ ಆಗಲಿ ಅಂತ ಒಂದು ಮನೋಭಾವವನ್ನು ಇಟ್ಕೊಂಡು ಕರ್ಮವನ್ನು ಮಾಡಿದರೆ ಅದಕ್ಕೆ ನಿಷ್ಕಾಮ ಕರ್ಮ ಅಂತ ಕರೀತಾರೆ. ಅದು ಮನುಷ್ಯನ ಶರೀರ, ಮನಸ್ಸು, ಆತ್ಮ ಇವುಗಳನ್ನು ಶುದ್ಧಗೊಳಿಸಿ ಅವನನ್ನು ಪರಮ ಪದಕ್ಕೆ ಮುಟ್ಟಿಸ್ತದೆ. ಆದರೆ ನಿಷ್ಕಾಮ ಕರ್ಮವನ್ನು ಮಾಡೋದು ತೀರಾ ಸಾಮಾನ್ಯರಾದವರಿಗೆ ಸಾಧ್ಯ ಇಲ್ಲ. ಅದಕ್ಕಾಗಿ ಅವರು ಏನಾದರೂ ಒಂದು ಅಪೇಕ್ಷೆಯನ್ನು ಮನಸ್ಸನ್ನು ಇಟ್ಕೊಂಡು ಕರ್ಮವನ್ನು ಮಾಡಿದರೂ ಕೂಡ ಅದರ ಮೂಲಕ ಅವರು ಸ್ವರ್ಗ, ಅಂದರೆ ಸ್ವರ್ಗಕ್ಕೂ ಮೋಕ್ಷಕ್ಕೂ ವ್ಯತ್ಯಾಸ ಏನು, ಮೋಕ್ಷಕ್ಕೆ ಹೋದರೆ ಮತ್ತೆ ಹಿಂತಿರುಗುವಿಕೆ ಇಲ್ಲ. ಸ್ವರ್ಗಕ್ಕೆ ಹೋದವರು ಪುಣ್ಯ ಕರ್ಮಕ್ಕನುಸಾರವಾಗಿ ಎಷ್ಟು ವರ್ಷ ಅಲ್ಲಿರಬಹುದು ಅಷ್ಟು ವರ್ಷ ಅಲ್ಲಿದ್ದು ಮರಳಿ ಬರಬೇಕು. ಹೀಗೆ ಸ್ವರ್ಗಕ್ಕೆ ಮೊದಲಾದ ಲೋಕಗಳಿಗೆ ಹೋಗಿ ಆ ಫಲವನ್ನು ಅನುಭವಿಸಿ ಮರಳಿ ಬರ್ತಾರೆ ಅವರು. ಅಥವಾ ಇಹಲೋಕದಲ್ಲಿಯೇ ತಾವು ಮಾಡಿದ ಕರ್ಮಗಳಿಗೆ ಸುಖರೂಪವಾದಂಥ ಫಲವನ್ನು ಅನುಭವಿಸ್ತಾರೆ. ಇದು ಸುಖದ ವಿಷಯವಾಯಿತು, ಧರ್ಮ ಕಾರ್ಯದ ವಿಷಯ ಆಯಿತು. ಇದು ಅದರಂತೆ ಅಧರ್ಮ ಕಾರ್ಯವನ್ನು ಮಾಡಿದವರು ಅದಕ್ಕೆ ಫಲವಾಗಿ, ಅದರ ಪರಿಣಾಮವಾಗಿ ಅನರ್ಥವನ್ನೇ ಪಡ್ಕೊಳ್ತಾರೆ. ವಿಷಯ ಏನು ಹೊಸದಿಲ್ಲ, ಈ ವಿಷಯ ಇದೆಲ್ಲರಿಗೂ ಗೊತ್ತಿದ್ದೆ. ಅಂತ ಒಬ್ಬ ಪಾಪಿಷ್ಠನಾದ ರಾಕ್ಷಸ ಅದನ್ನೆಲ್ಲ ಹೇಳ್ತಾ ಹೋದ. ತನ್ನ ಆಗಿನ ಸಮಯಕ್ಕೆ ಅನುಗುಣವಾಗಿ ಅವನು ತನ್ನ ಜ್ಞಾನವನ್ನು ಪ್ರದರ್ಶನ ಮಾಡಿದ ರಾವಣನೆದುರಿಗೆ. ರಾವಣನನ್ನು ಹೊಗಳಿ ಕುಂಭಕರ್ಣನನ್ನು ತೆಗಳಿ
ರಾವಣನನ್ನು ಸಂತುಷ್ಟಗೊಳಿಸಬೇಕಾಗಿತ್ತು. ಇದು ಆತನ ಉದ್ದೇಶ ಅಷ್ಟೇ, ಒಟ್ಟಾರೆ ಉದ್ದೇಶ. ಇವತ್ತು ನಮ್ಮ ರಾಜರಾಜ ರಾವಣ ಧರ್ಮ, ಅರ್ಥ, ಕಾಮ, ಮೋಕ್ಷ ಅನ್ನುವಂಥ 4 ಪುರುಷಾರ್ಥಗಳಲ್ಲಿ ಕಾಮವನ್ನು ಅಪೇಕ್ಷೆ ಪಟ್ಟಿದ್ದಾನೆ. ಇದು ಆತನ ಮಂತ್ರಿಗಳಿಗೂ ಸಮ್ಮತವೇ ಆಗಿದೆ. ಇವತ್ತು ನಮ್ಮ ಶತ್ರು ಬೇಕಾದಷ್ಟು ಬಲಿಷ್ಠನಾಗಿರಬಹುದು, ಆದರೆ ಅವನನ್ನ, ಆ ಶತ್ರುವನ್ನು ನಿರ್ಮೂಲನೆ ಮಾಡುವಂಥ ಉಪಾಯ ಅಂಥ ಬಲ ನಮ್ಮಲ್ಲಿ ಕೂಡ ಇದೆ. ನಾವು ಅದನ್ನು ಮಾಡೋಣ. ರಾಮನ ಜೊತೆ ಒಬ್ಬನೇ ಯುದ್ಧಕ್ಕೆ ಹೋಗ್ತೀನಿ ಅಂತ ನೀನು ಹೇಳ್ತಾ ಇದ್ದಿ. ಅದಕ್ಕೆ ಏನು ಕಾರಣ ಅಂದರೆ ನೀನು ಮಹಾಬಲಿಷ್ಠ ಅಂತ ಅನ್ನೋದನ್ನು ತೋರಿಸ್ಕೊಂಡು ನೀನು ಎಷ್ಟು ಅವಿವೇಕಿ ಇದ್ದಿ ಅಂತನ್ನೋದನ್ನ ನಿನ್ನ ಮಾತು ಸೂಚನೆ ಮಾಡ್ತದೆ. ಆ ರಾಮನ ಪರಾಕ್ರಮವನ್ನು ನೀನು ಪೂರ ಪರಾಮರ್ಶೆ ಮಾಡಿದಂತೆ ಕಾಣೋದಿಲ್ಲ. ದಂಡಕಾರಣ್ಯದಲ್ಲಿ 14,000 ಜನ ರಾಕ್ಷಸರನ್ನು ರಾಮ ಒಬ್ಬನೇ ಸಂಹಾರ ಮಾಡಿದ. ಅಂಥವನನ್ನ ಎದುರಿಸಲಿಕ್ಕೆ ಅಂತ ನೀನು ಒಬ್ಬನೇ ಹೊರಟಿದ್ದಿ. 14,000 ಜನ ರಾಕ್ಷಸರನ್ನು ಸಂಹಾರ ಮಾಡಿದ ಮೇಲೆ ಅಳಿದುಳಿದವರು ಲಂಕಾಪಟ್ಟಣಕ್ಕೆ ಓಡಿ ಬಂದರು. ಇವತ್ತಿಗೂ ಅವರಿಗೆ ರಾಮನ ಬಗ್ಗೆ ಭಯವಿದೆ. ಆ ರಾಕ್ಷಸರನ್ನು ನೀನು ನೋಡಿಲ್ಲ ಅಂತ ಕಾಣಿಸ್ತದೆ. ರಾಮನ ಬಾಣಗಳ ಏಟನ್ನು ತಿಂದು ಅವರು ಯಾವ ಥರ ಹೆದರ್ತಿದ್ದಾರೆ ಅಂತ ಅನ್ನೋದನ್ನ ನೀನು ನೋಡಿಲ್ಲ ಅಂತ ಕಾಣಿಸ್ತದೆ. ಆದ್ರಿಂದಲೇ ಆ ರಾಮನನ್ನು ಇವತ್ತು ನೀನು ಕೆಣಕಬೇಕು, ಏಕಾಂಗಿಯಾಗಿ ಕೆಣಕಬೇಕು, ಏಕಾಂಗಿ ಆತನನ್ನ ಎದುರಿಸಬೇಕು ಅಂತ ಹೊರಟಿದ್ದೆ. ನೀನೇನಾದರೂ ಒಬ್ಬನೇ ಹೋದ್ರೆ ಜೀವ ಉಳಿಸ್ಕೊಂಡು ಬರ್ತೀಯೋ ಇಲ್ಲೋ ಅಂತ ಅನ್ನೋದ್ರ ಬಗ್ಗೆ ನನಗೆ ಸಂದೇಹ ಇದೆ. ಆ ಮಹೋದರ ಹೇಳಿದ. ಯಾವ ರಾಮನಿಗೆ ಸಮಾನರಾದವರು ಈ ಜಗತ್ತಿನಲ್ಲಿ ಯಾರೂ ಇಲ್ಲ. ಇಂದ್ರ ಯಮಾದಿಗಳು ಕೂಡ ರಾಮನಿಗೆ ಸಮಾನರಲ್ಲ. ಅಂಥ ರಾಮನನ್ನು ಎದುರಿಸಬೇಕು ಅಂತ ನೀನು ಒಬ್ಬನೇ ಹೊರಟಿದ್ದೆ. ಹೀಗೆ ಮಹೋದರ ಕುಂಭಕರ್ಣನಿಗೆ ಹೇಳಿದ. ಮುಂದೆ ರಾವಣನಿಗೂ ಈ ಮಾತನ್ನು ಹೇಳಿದ. ನೀನು ಸೀತೆಯನ್ನು ಅಪಹಾರ ಮಾಡಿಕೊಂಡು ಬಂದು ಭಾಳ ದಿವಸ ಆಯಿತು. ಅವಳನ್ನು ನಿನ್ನ ಅಧೀನದಲ್ಲಿ ಇಟ್ಕೊಂಡಿದ್ದೆ, ಅಶೋಕವನದಲ್ಲಿ ಇಟ್ಟಿದ್ದೆ. ಆದರೆ ಅವಳನ್ನು ವಿವಾಹ ಮಾಡ್ಕೊಳ್ಳಿಕ್ಕೆ ಅವಳ ಸಮ್ಮತಿಗಾಗಿ ನೀನು ಯಾತಕ್ಕಾಗಿ ಕಾಯ್ತಾ ಇದ್ದೆ? ಬಲಾತ್ಕಾರದಿಂದ ಅವಳನ್ನು ವಿವಾಹ ಮಾಡ್ಕೊಳ್ಬಾರ್ದು. ಯಾಕೆ? ನೀನು ಯಾವಾಗ ಅಪೇಕ್ಷೆ ಪಡ್ತೀಯೋ ಅವಳು ತಾನಾಗಿಯೇ ನಿನ್ನ ವಶ ಆಗಿಬಿಡ್ತಾಳೆ. ನನಗೊಂದು ಉಪಾಯ ಹೊಳೆದಿದೆ ಅವಳನ್ನು ವಶಪಡಿಸ್ಕೊಳ್ಳಿಕ್ಕೆ. ಅದನ್ನು ಇವತ್ತು ನಾನು ನಿಮ್ಮ ಎದುರಿಗೆ ಹೇಳ್ತೇನೆ. ಅದು ನಿನಗೆ ಉಚಿತ ಅನಿಸಿದ್ರೆ ಕಾರ್ಯರೂಪಕ್ಕೆ ತರಬಹುದು. ನಾವು 5 ಜನ ರಾಕ್ಷಸರು, ನಾನು, ಮಹೋದರ, ದ್ವಿಜಿಹ್ವ, ಸಂಭ್ರಾಗಿ, ಕುಂಭಕರ್ಣ ಮತ್ತು ವಿಕರ್ಧನ, ಈ 5 ರಾಮನ ಜೊತೆ ಯುದ್ಧ ಮಾಡಲಿಕ್ಕೆ ಹೋಗಿದ್ದಾರೆ ಅಂತ ನೀನು ಲಂಕಾನಗರದಲ್ಲಿ ಎಲ್ಲ ಕಡೆ ಡಂಗುರ ಹೊಡೆಸು. ನಾವು ಕೂಡ ಯುದ್ಧಕ್ಕೆ ಹೋಗ್ತೇವೆ. ಯುದ್ಧಕ್ಕೆ ಹೋಗೋದಿಲ್ಲ ಅಂತ ಏನಿಲ್ಲ, ಬರೀ ಡಂಗುರ ಹೊಡೆಸ್ಬೇಕು, ಸುಳ್ಳು ಡಂಗುರ ಅಂತಲ್ಲ. ಯುದ್ಧಕ್ಕೆ ಹೋಗ್ತೇವೆ, ನಾವು ಪ್ರಯತ್ನಪೂರ್ವಕವಾಗಿ ಯುದ್ಧ ಮಾಡ್ತೇವೆ. ನಮ್ಮ ಪ್ರಯತ್ನದಲ್ಲಿ ನಾವು ಸಫಲರಾದರೆ ರಾವಣನನ್ನ ಗೆಲ್ಲಿಸಿ, ನಿನ್ನನ್ನು ಗೆಲ್ಲಿಸಿ ರಾಮ ಲಕ್ಷ್ಮಣಾದಿಗಳನ್ನು ಸೋಲಿಸಿ ಬರ್ತೇವೆ. ಒಂದು ವೇಳೆ ಆತನೇ ನಮ್ಮನ್ನು ಸೋಲಿಸಿದರೆ ಅದೊಂದು ಬೇರೆ ಮಾರ್ಗ. ನಾವು ಯುದ್ಧಕ್ಕೆ ಹೋದವರು ಸ್ವಲ್ಪ ಕಾಲ ಯುದ್ಧ ಮಾಡಿ ಈ ಕಡೆ ಓಡಿ ಬರ್ತೇವೆ. ಅಲ್ಲಿ ನಮ್ಮ ಮೈಯೆಲ್ಲ ರಕ್ತ ಸಿಕ್ತ ಆಗಿರ್ತದೆ. ನಾವು ಏನಂತ ಹೇಳ್ಕೊಂಡು ಓಡಿ ಬರ್ತೀವಿ ಅಂದರೆ ಜೋರಾಗಿ ಕೂಗಿಕೊಂಡು ಓಡಿ ಬರ್ತೀವಿ. ರಾಮ ಲಕ್ಷ್ಮಣಾದಿಗಳನ್ನ ನಾವು ನುಂಗಿ ಬಿಟ್ಟಿವು ಅಂತ ಜೋರಾಗಿ ಕೂಗಿಕೊಂಡು ಲಂಕಾನಗರದ ಕಡೆ ಓಡಿ ಬರ್ತೇವೆ. ಅದನ್ನ ಲಂಕಾನಗರದವರೆಲ್ಲ ಕೇಳಬೇಕು. ಆವಾಗ ನಾವೆಲ್ಲರೂ 5 ಜನ ನಿನ್ನ ಕಡೆಗೆ ಬರ್ತೇವೆ. ಬಂದು ನಿನಗೆ ಆಗಬೇಕಾದಂಥ ಕೆಲಸವನ್ನು ನಾವು ಮಾಡಿಕೊಟ್ವಿ. ರಾಮ ಲಕ್ಷ್ಮಣಾದಿಗಳನ್ನು, ಹನುಮಂತ ಸುಗ್ರೀವಾದಿಗಳನ್ನು ನಾವು ಮುಗಿಸಿಬಿಟ್ಟಿದ್ದೇವೆ. ಈ ಮಾಡಿದ ಮಹಾ ಕಾರ್ಯಕ್ಕಾಗಿ ನಮಗೊಂದು ಪ್ರತಿಫಲವನ್ನು ಕೊಡುವಂತ ನಾವೆಲ್ಲರೂ ನಿನ್ನನ್ನು ಕೇಳ್ಕೊಳ್ತೇವೆ ಬಹಿರಂಗವಾಗಿ. ಆಗ ಲಂಕಾನಗರದ ಜನರಿಗೆಲ್ಲ ನಮ್ಮ ಬಗ್ಗೆ ವಿಶ್ವಾಸ ಬರ್ತದೆ. ಹೌದು, ಇವರು ರಾಮ ಲಕ್ಷ್ಮಣಾದಿಗಳನ್ನು ಕೊಂದದ್ದು ಹೌದು ಅಂತ. ಈ ಸುದ್ದಿ ನಿಧಾನವಾಗಿ ಸೀತೆಯ ಕಿವಿಗೂ ಕೂಡ ಮುಟ್ಟುತ್ತದೆ. 5 ಆನೆಗಳನ್ನು ತಂದು ನಾವು 5 ಜನರನ್ನು ಒಂದೊಂದು ಆನೆಯ ಮೇಲೆ ಕೂಡಿಸಿ ಲಂಕಾನಗರದಲ್ಲೆಲ್ಲ ನೀನು ಮೆರವಣಿಗೆ ಮಾಡು. ಅಂದರೆ ಜನರಿಗೆ ಮತ್ತಷ್ಟು ಅದ್ರ ಬಗ್ಗೆ ವಿಶ್ವಾಸ ತರಲಿಕ್ಕಾಗಿ. ಸೇವಕರಿಗೆ, ಸೈನಿಕರಿಗೆ, ಸೇನಾಪತಿಗಳಿಗೆ ಬೇಕಾದಂಥ ಎಲ್ಲ ಭೋಗಭಾಗ್ಯಗಳನ್ನು ನೀನು ಪಾರಿತೋಷಕಗಳನ್ನು ಆ ಸಂದರ್ಭದಲ್ಲಿ ಕೊಡಬೇಕು. ನೀನು ಕೂಡ ಮನಸ್ಸಿನಲ್ಲಿ ಸಂದೇಹವನ್ನು ಇಟ್ಕೊಂಡು ಜನರಿಗೆ ಅದು ಸಂದೇಹ, ರಾವಣನ ಮನಸ್ಸಿನಲ್ಲಿ ಸಂದೇಹ ಇದೆ, ರಾವಣ ಏನು ಸುಳ್ಳು ನಾಟಕ ಮಾಡ್ತಿದ್ದಾನೆ ಅಂತ ಜನರಿಗೆ ಅನುಮಾನ ಬರಬಾರ್ದು.
ರಾಮ ಲಕ್ಷ್ಮಣರು ನಿಜವಾಗ್ಲೂ ಸತ್ತೋಗಿದ್ದಾರೆ ಅಂತ ಅನ್ನೋದು ಖಚಿತ ಅನ್ನುವ ರೀತಿಯಲ್ಲಿ ನೀನು ನಡ್ಕೊಳ್ಬೇಕು, ಮದ್ಯಪಾನ ಮಾಡಬೇಕು, ನಿನ್ನ ವೈಭವವನ್ನು ನೀನು ತೋರಿಸ್ಬೇಕು. ನೀನು ಏಕಾಂತದಲ್ಲಿ ಸೀತೆ ಇರೋ ಸ್ಥಳಕ್ಕೆ ಹೋಗು, ಅವಳನ್ನು ಸಮಾಧಾನಗೊಳಿಸು, ಮತ್ತಷ್ಟು ಅವಳಿಗೆ ಧನ ಕನಕ ಕಾಣಿಕೆಗಳನ್ನು ಕೊಟ್ಟು ಅವಳನ್ನು ಪ್ರಲೋಭನೆಗೊಳಿಸು. ಅವಳು ಪತಿಯನ್ನು ಕಳ್ಕೊಂಡೆ ಅನ್ನುವಂಥ ದುಃಖದಲ್ಲಿ ಎಲ್ಲ ಕಡೆ ಡಂಗೂರ ಹೊಡೆದಿರೋದ್ರಿಂದ ಲಂಕಾನಗರದ ನಿವಾಸಿಗಳಿಗೆಲ್ಲ ಗೊತ್ತಾಗಿದೆ. ಅವಳಿಗೂ ಗೊತ್ತಾಗಿರೋದ್ರಿಂದ ಅವಳು ಅಸಹಾಯಕಳಾಗಿ ಇನ್ನು ಬೇರೆ ಮಾರ್ಗ ಇಲ್ಲ ಅನ್ನುವ ಕಾರಣಕ್ಕಾಗಿ ನಿನಗೆ ವಶೀಭೂತರಾಗ್ತಾಳೆ. ಜೀವನದಲ್ಲಿ ನಿರಾಶೆ ಹೊಂದುತ್ತಾಳೆ. ರಾಮನನ್ನೇ ಕಳ್ಕೊಂಡ್ಮೇಲೆ, ಲಕ್ಷ್ಮಣನನ್ನು ಕಳ್ಕೊಂಡ್ಮೇಲೆ ಇನ್ನು ಅವ್ರನ್ನ ಬಂದು ಬಿಡಿಸ್ಕೊಂಡು ಹೋಗುವಂಥ ಸಾಧ್ಯತೆ ಏನಿಲ್ಲ. ಜೀವನದಲ್ಲಿ ನಿರಾಶೆ ಆದ ಕಾರಣದಿಂದ ಮತ್ತು ಸ್ತ್ರೀ ಸ್ವಭಾವದ ಕಾರಣದಿಂದಾಗಿ ನಿನಗೆ ಅವಳು ವಶಳಾಗಿ ಬಿಡ್ತಾಳೆ. ಅವಳು ಈ ಹಿಂದೆ ಕೂಡ ಸುಖದಲ್ಲೇ ಬೆಳೆದವಳು, ಮುಂದೂ ಸುಖವಾಗಿರಬೇಕಾದವಳು. ರಾಮನನ್ನು ಕಳ್ಕೊಂಡು ಗಂಡನನ್ನು ಕರ್ಕೊಂಡು ವಿಧವೆಯಾಗಿ ಅವಳು ಬಾಳ್ಲಿಕ್ಕೆ ಇಷ್ಟಪಡೋದಿಲ್ಲ. ಅವಳು ನಿನ್ನನ್ನು ಸ್ವೀಕಾರ ಮಾಡ್ತಾಳೆ. ನಾನು ಇದನ್ನು ಬಹಳ ಆಲೋಚನೆ ಮಾಡಿ ಹೇಳಿದ್ದೇನೆ. ಇಂಥ ಒಂದು ಉಪಾಯವನ್ನು ನೀನು ಜಾರಿಗೆ ತರಬೇಕು. ಹೀಗೆ ಮಹೋದರ ಮಾತಾಡಿದಾಗ ಕುಂಭಕರ್ಣ ಆತನನ್ನ ಗದರಿಸಿದಂತೆ. ಸೊ ತಥೋಕ್ತಸ್ತು ನಿರ್ಭರ್ತ್ಯ ಕುಂಭಕರ್ಣೋ ಮಹೋದರಂ. ಕುಂಭಕರ್ಣ ಮಹೋದರನನ್ನು ಗದರಿಸಿದ. ಗದರಿಸಿ ಈ ಕಡೆ ಅಣ್ಣನಿಗೆ ಹೇಳಿದ, ನಾನಿವತ್ತು ರಾಮ ಲಕ್ಷ್ಮಣರನ್ನು ಸಂಹಾರ ಮಾಡಿಕೊಂಡು ಆ ಕೆಲಸ ಮುಗಿಸಿ ಬರ್ತೀನಿ ಅಂತ ಹೇಳಿದ್ದೇನಲ್ಲ, ಅದರ ಬಗ್ಗೆ ಏನು ಸಂದೇಹ ಬೇಡ ನನಗೆ. ಈ ಮಹೋದರನಂತವರು ಅವಿವೇಕಿಗಳು ಸಲ್ಲದ ಸಲಹೆಗಳನ್ನು ಕೊಡ್ತಾರೆ. ನಿಜವಾದ ವೀರರಾದವರು ಬರೇ ಗರ್ಜನೆ ಮಾಡೋದಿಲ್ಲ, ಅವ್ರು ಕೆಲಸ ಮಾಡಿ ತೋರಿಸ್ತಾರೆ. ಈ ಮಹೋದರನಂತವರು ನಿಜವಾದ ವೀರರಲ್ಲ. ಇವರು ನೀರಿಲ್ಲದ ಮೋಡ ಬೇಸಿಗೆಯಲ್ಲಿ ಗುಡುಗುವಂತೆ ಗುಡುಗುತ್ತಾರಷ್ಟೇ. ನ ಮರ್ಶಯತಿ ಚಾತ್ಮಾನಂ ಸಂಭಾವಯತಿ ನಾತ್ಮನ ಅದರ್ಶಯಿತ್ವ ಶೂರಾಸ್ತು ಕರ್ಮ ಕುರುವಂತಿ ದುಷ್ಕರಂ. ಶೂರರು ತಮ್ಮ ಪರಾಕ್ರಮವನ್ನು ತಾವೇ ಹೇಳ್ಕೊಳ್ಳೋದಿಲ್ಲ, ಬರೀ ಮಾತಿನ ಮೂಲಕ ತಮ್ಮ ಸಾಹಸವನ್ನು ಹೇಳ್ಕೊಳ್ಳೋದಿಲ್ಲ, ಕಾರ್ಯದ ಮೂಲಕ ಅದನ್ನು ಮಾಡಿ ತೋರಿಸ್ತಾರೆ. ಮಹೋದರನನ್ನು ಬೈದ. ಯಾವ ರಾಜರು ಸ್ವತಃ ಬುದ್ಧಿ ಇಲ್ಲದೇ ಇದ್ದವರಾಗಿರ್ತಾರೋ ಅಂಥ ರಾಜರಿಗೆ ನಿನ್ನಂಥ ಮೂರ್ಖರಾದ ಮಂತ್ರಿಗಳು ಹೇಳಿದ ಮಾತುಗಳು ರುಚಿಸ್ತವೆ. ಆದರೆ ರಾವಣನಂಥ ರಾಜನಿಗೆ ನಿನ್ನಂಥ ಮೂರ್ಖರಾದ ಮಂತ್ರಿಗಳ ಮಾತು ಯಾವತ್ತೂ ಕೂಡ ಬುದ್ಧಿಗೆ ಗ್ರಾಹ್ಯ ಆಗೋದಿಲ್ಲ. ನಿಮ್ಮಂಥ ಮೂರ್ಖರ ಸಹವಾಸದಿಂದಾಗಿ ಇವತ್ತು ನಮ್ಮ ಅಣ್ಣ ಹಾಳಾಗಿದ್ದಾನೆ. ಆ ಮಹೋದರನನ್ನು ಬೈದ. ಕೋಶ ಬರಿದಾಗಿದೆ, ಸೇನಾಬಲ ಕ್ಷೀಣಿಸಿದೆ, ನಮ್ಮ ರಾಜ ಮಾತ್ರ ಉಳ್ಕೊಂಡಿದ್ದಾನೆ ಇವತ್ತು. ಇದೆಲ್ಲ ನಿಮ್ಮಂಥ ಮೂರ್ಖರಾದ ಮಂತ್ರಿಗಳ ಸಲಹೆ ಕಾರಣದಿಂದಾಗಿದ್ದು. ನೀವೆಲ್ಲ ನಮ್ಮ ರಾಜನಿಗೆ ಮಿತ್ರರ ಮಂತ್ರಿಗಳ ಸೋಗಿನಲ್ಲಿ ಆತನ ಸುತ್ತಮುತ್ತಲಿದ್ದೀರಿ. ಆದರೆ ನೀವು ವಾಸ್ತವಿಕವಾಗಿ ಆತನಿಗೆ ಹಿತೈಷಿಗಳೇ ಅಲ್ಲ, ನೀವು ಆತನ ವಿರೋಧಿಗಳು. ನಾನಿವತ್ತು ಶತ್ರುಗಳನ್ನು ಸೋಲಿಸಲಿಕ್ಕಾಗಿ ಹೊರಟಿದ್ದೇನೆ. ಇಲ್ಲಿ ತನಕ ನೀವೆಲ್ಲ ಮೂರ್ಖರಾದ ಮಂತ್ರಿಗಳು ಅನೀತಿಯ ದುರ್ನೀತಿಯ ಪರಿಣಾಮವಾಗಿ ಯಾವ ಅನರ್ಥವನ್ನ ತಂದುಕೊಂಡ್ರೋ ಆ ಅನರ್ಥವನ್ನು ಏಕಾಂಗಿಯಾಗಿ ನಾನು ಇವತ್ತು ಸರಿಪಡಿಸ್ತೇನೆ ಅಂತ ಕುಂಭಕರ್ಣ. ರಾವಣ ಕೂಡ ನಕ್ಕದ. ಹೌದು ಕುಂಭಕರ್ಣ, ನೀವು ಹೇಳಿದ್ದು ಸರಿಯಾಗಿದೆ. ಈ ಮಹೋದರ ಈತ ಸ್ವಾಭಾವಿಕವಾಗಿ ಅಂಜುಕೊಳಿ. ರಾಮ ಲಕ್ಷ್ಮಣರ ಹನುಮಂತ ಸುಗ್ರೀವರ ಬಗ್ಗೆ ಭಯಂಕರವಾದ ಭಯ ಈತನ ಮನಸ್ಸನ್ನು ಆವರಿಸಿಕೊಂಡಿದೆ. ಅದಕ್ಕಾಗಿ ಈತ ರಾಮನಿಗೆ ಎದುರಾಗಿ ಯುದ್ಧ ಮಾಡಲಿಕ್ಕೆ ಹೋಗಿ ಹೆದರುತ್ತಿದ್ದಾನೆ. ಏನೋ ಒಂದು ಸಂಚನ ಮಾಡಿ ಉಪಾಯವನ್ನು ಮಾಡಿ ಸೀತೆಯನ್ನು ವಶಪಡಿಸಿಕೊಳ್ಳುವ ಬಗ್ಗೆ ಈತ ಮಾತಾಡ್ತಿದ್ದಾನೆ. ಬಲದಲ್ಲಿ ಪರಾಕ್ರಮದಲ್ಲಿ ನಿನಗೆ ಸಮಾನನಾದವನು ಬೇರೆ ಯಾರೂ ಇಲ್ಲ. ಅದಕ್ಕಾಗಿ ಇವತ್ತು ನೀನು ಯುದ್ಧಕ್ಕೆ ಹೋಗು. ಹೀಗೆ ರಾವಣ ಕುಂಭಕರ್ಣನನ್ನು ಹುರಿದುಂಬಿಸಿದ. ತನಗೆ ಒಂದು ಹೊಸ ಹುಟ್ಟಿತು. ಇನ್ನು ನನಗೆ ಯಾವುದೇ ಚಿಂತೆ ಇಲ್ಲ ಅಂತ ಭಾವಿಸಿದ ರಾವಣ. ಕುಂಭಕರ್ಣನಿಗೂ ಬಹಳ ಸಂತೋಷ ಆಯಿತು. ಅವನು ದೊಡ್ಡದೊಂದು ಶೂಲಾಯುಧವನ್ನು ಕೈಯಲ್ಲಿ ಎತ್ಕೊಂಡ. ಅದು ಕಬ್ಬಿಣದಿಂದ ಮಾಡಿದಂಥ ಶೂಲಾಯುಧ, ಬಂಗಾರದ ಆಭರಣಗಳಿದ್ದವು. ಅದಕ್ಕೆ ವಜ್ರಾಯುಧದಷ್ಟೇ ಭಾರವಾಗಿತ್ತು, ವಜ್ರಾಯುಧಕ್ಕೆ ಸಮಾನವಾದಂಥ ಕಾಂತಿ ಇತ್ತು ಅದಕ್ಕೆ. ಅದನ್ನು ಕೈಯಲ್ಲಿ ಹಿಡಿದುಕೊಂಡು ರಾವಣನಿಗೆ ಈ ಮುಂದಿನಂತೆ ಮಾತು ಹೇಳಿದ, ಏಕಾಂಗಿಯಾಗಿ ಯುದ್ಧಕ್ಕೆ ಹೋಗ್ತೀನಿ, ನಿನ್ನ ಅಪಾರವಾದ ಸೈನ್ಯವೆಲ್ಲ ಇಲ್ಲೇ ಇರಲಿ,
ರಾವಣ ಹೇಳಿದ, ಶೂಲ ಮುದ್ಗರ ಮೊದಲಾದಂತಹ ಆಯುಧಗಳನ್ನು ನೀನು ತಗೋ, ಏಕಾಂಗಿಯಾಗಿ ಯುದ್ಧಕ್ಕೆ ಹೋಗಬೇಡ, ಸೈನಿಕರು ನಿನ್ನ ಹಿಂದಿರಲಿ. ಏಕಾಂಗಿಯಾಗಿ ನೀನೇನಾದ್ರು ಹೋಗಿಬಿಟ್ರೆ ಆ ಕಪಿಗಳು, ವಂಚಕರವರು ಹಿಂದೆ ಮುಂದೆ ಮೇಲೆ ಕೆಳಗೆ ಎಲ್ಲ ಕಡೆ ನಿನ್ನ ಮೇಲೆ ಅವರು ಹಾರಿ ತನ್ನ ಹಲ್ಲುಗಳಿಂದ ಉಗುರುಗಳಿಂದ ನಿನ್ನ ಕಚ್ಚಿ ಕೊಂದು ಹಾಕ್ಯಾರ ಅವರು. ಅದಕ್ಕಾಗಿ ನಿನಗೆ ಬೆಂಗಾವಲಾಗೋದು ಸ್ವಲ್ಪ ಸೈನಿಕರು ಇರಲಿ, ಹೋಗು ಅಂದ. ಆಯಿತು ಅಂತ ಕುಂಭಕರ್ಣ ಒಪ್ಪಿಕೊಂಡ. ಸುವರ್ಣದ ಮಾಲೆಯನ್ನ ರಾವಣ ಕುಂಭಕರ್ಣನ ಕಂಠಕ್ಕೆ ಹಾಕಿದ. ನಾನಾ ಥರದ ಆಭರಣಗಳನ್ನ ಆತನ ಶರೀರಕ್ಕೆ ತೊಡಿಸಿದ. ದಿವ್ಯವಾದಂತಹ ಗಂಧ ಮೊದಲಾದ ಸುಗಂಧದ ವಸ್ತುಗಳನ್ನು ಆತನ ಶರೀರಕ್ಕೆ ಲೇಪನ ಮಾಡಿದ. ಸೊಂಟದಲ್ಲಿ ದೊಡ್ಡದೊಂದು ಉಡಿದಾರ ಇತ್ತಂತ ಅವನಿಗೆ. ಹೇಗೆ ಕಾಣ್ತಿದ್ದ ಅಂತಂದ್ರೆ ಅವನು ಸಮುದ್ರ ಮಂಥನ ಕಾಲದಲ್ಲಿ ಮಂದರ ಪರ್ವತಕ್ಕೆ ಹಗ್ಗವನ್ನು ಬಿಗಿದಿದ್ರಲ್ಲ, ಅದನ್ನು ಮಂಥನ ಮಾಡ್ಲಿಕ್ಕಾಗಿ, ಅದರಂತೆ ಈ ಕುಂಭಕರ್ಣ ಕಾಣಿಸ್ತಿದ್ದ. ಕವಚವನ್ನು ಪಟ್ಕೊಂಡ, ಅದು ಬಂಗಾರದ್ದಾಗಿತ್ತು. ಕುಂಭಕರ್ಣ ಅಣ್ಣನನ್ನು ಆಲಿಂಗನ ಮಾಡಿಕೊಂಡು ಪ್ರದಕ್ಷಿಣೆ ಮಾಡಿ ತಲೆಬಾಗಿ ನಮಸ್ಕರಿಸಿ ಯುದ್ಧಕ್ಕೆ ಹೊರಟ. ದೊಡ್ಡ ಪ್ರಮಾಣದ ಸೈನ್ಯವೂ ಕೂಡ ಆತನ ಹಿಂದೆ ಹೊರಟಿತು. ಕೆಲವರು ಸರ್ಪಗಳ ಮೇಲೆ, ಕೆಲವರು ಒಂಟೆಗಳ ಮೇಲೆ, ಕತ್ತೆಗಳ ಮೇಲೆ, ಮತ್ತೆ ಕೆಲವರು ಸಿಂಹ, ಆನೆ, ಜಿಂಕೆ, ಪಕ್ಷಿಗಳ ಮೇಲೆ ಇನ್ನು ಕೆಲವರು ಕುಂಭಕರ್ಣನನ್ನು ಹಿಂಬಾಲಿಸಿದರು. ಕುಂಭಕರ್ಣ ಯುದ್ಧಕ್ಕೆ ಬಂದಿದ್ದಾನೆ ಅನ್ನೋದು ಸಂಗತಿ ಆ ರಾಕ್ಷಸರಿಗೆಲ್ಲ ಮತ್ತಷ್ಟು ಪ್ರೋತ್ಸಾಹದಾಯಕವಾಗಿತ್ತು. ಅವರೆಲ್ಲ ಹಿಂದೆ ತಮಗೆ ಒದಗಿ ಬಂದಿದ್ದಂಥ ಭಯವನ್ನೆಲ್ಲ ಬಿಟ್ಟು ಕುಂಭಕರ್ಣನನ್ನು ಹಿಂಬಾಲಿಸಿದರು. ಕೈಯಲ್ಲಿ ಶೂಲ, ಖಡ್ಗ, ಗುಂಡು ಕೊಡಲಿ, ಗದೆ, ಒನಕೆ, ಏನೇನು ಸಿಗ್ತದೋ ಅದೆಲ್ಲ ಆಯುಧಗಳು, ತಾಳೆ ಮರದ ರೆಂಬೆ, ಇಂಥ ಆಯುಧಗಳನ್ನೆಲ್ಲ ಅವ್ರು ತಮ್ಮ ಕೈಯಲ್ಲಿ ಎತ್ಕೊಂಡು ಅಲ್ಲಿಂದ ಯುದ್ಧಕ್ಕೆ ಹೊರಟಿದ್ರು. ಈ ಕಡೆ ಕುಂಭಕರ್ಣ ಒಂದು ಭಯಂಕರವಾದಂಥ ರೂಪವನ್ನು ತಾಳಿದಂತೆ. ಮೊದಲೇ ಭಯಂಕರವಾಗಿದ್ದ, ವಾನರರ ಮೇಲೆ ಆತ ಆಕ್ರಮಣ ಮಾಡ್ಲಿಕ್ಕೆ ಹೊರಟಾಗ ಮತ್ತಷ್ಟು ಭಯಂಕರವಾದ ರೂಪವನ್ನು ತಾಳಿದ. ಆತ ಹೇಗೆ ಅವನು ಉದ್ದ ಆಗಲು ಎಷ್ಟಿತ್ತು ಅಂತಂದ್ರೆ 600 ಧನಸ್ಸಿನ ಪರಿಮಾಣದಷ್ಟು ಎತ್ತರವಾಗಿದ್ದ, 100 ಧನಸ್ಸಿನ ಪರಿಮಾಣದಷ್ಟು ಅಗಲವಾಗಿದ್ದ. ನೀವು ಸಾಮಾನ್ಯವಾಗಿ ಗಮನಿಸಬಹುದು, ಒಂದು ಧನಸ್ಸು ಅಂತಂದ್ರೆ ಒಂದು ಎತ್ತರ ಸಾಮಾನ್ಯವಾಗಿ ಮನುಷ್ಯನ ಎತ್ತರ ಅಥವಾ ಅದಕ್ಕಿಂತ ಸ್ವಲ್ಪ ಕಡಿಮೆ ಇರಬಹುದು. ಮನುಷ್ಯನೊಂದು ಮುಕ್ಕಾಲು ಭಾಗದಷ್ಟು ಎತ್ತರ. ತೀರಾ ಸಣ್ಣ ಧನಸ್ಸಿನಿಂದ ದೀರ್ಘ ದೂರದವರೆಗೆ ಬಾಣ ಪ್ರಯೋಗ ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ನೀವು ಹಳೆಯ ಕಾಲದ ಚಿತ್ರಗಳೆಲ್ಲ ನೋಡಿದ್ರೆ ಒಬ್ಬ ಮನುಷ್ಯನ ಎತ್ತರ, ಈಗಿನ ಕಾಲದ ಮನುಷ್ಯರಾದರೆ ಈಗಿನ ಕಾಲದ ಎತ್ತರ, ಆಗಿನ ಕಾಲದ ಮನುಷ್ಯ ವ್ಯಕ್ತಿಗಳಾದರೆ ಅವರ ಎತ್ತರಕ್ಕೆ ತಕ್ಕಂತೆ ಧನಸ್ಸಿನ ಎತ್ತರ. ಅಂತೂ 600 ಧನಸ್ಸಿನ ಎತ್ತರ ಅವನಿಗಿತ್ತು ಅಂದ್ರೆ ಸಾಮಾನ್ಯ ಮನುಷ್ಯರಿಗಿಂತ ಸುಮಾರು 500-600 ಪಟ್ಟು ಎತ್ತರವಾಗಿದ್ದ ಆತ ಅಂತ ಅದನ್ನ ನಾವು ಅರ್ಥ ಮಾಡ್ಕೊಳ್ಬಹುದು. ಅಗ್ನಿ ಪತಂಗಗಳನ್ನ ಭಸ್ಮ ಮಾಡಿಬಿಡುವಂತೆ ನಾನಿವತ್ತು ವಾನರರನ್ನ ಧ್ವಂಸ ಮಾಡಿಬಿಡ್ತೇನೆ. ಈ ವಾನರರು ಹಾಗೆ ನೋಡಿದ್ರೆ ನನಗೆ ಯಾವ ಅಪರಾಧ ಮಾಡಿಲ್ಲ. ಇವರು ಕಾಡಿನಲ್ಲಿ ಇರಬೇಕಾದಂತಹ, ಕಾಡಿಗೆ ಭೂಷಣವಾದಂತಹ ಜಾತಿ ಇವರದು, ಈ ವಾನರರದು. ಅದರಿಂದಾಗಿ ಈ ವಾನರರ ಮೇಲೆ ನನ್ನ ಪರಾಕ್ರಮ ನಾನು ತೋರಿಸ್ಬೇಕಾಗಿಲ್ಲ. ರಾಮಲಕ್ಷ್ಮಣಾದಿಗಳನ್ನು ಧ್ವಂಸ ಮಾಡಿಬಿಟ್ರೆ ಸಾಕು, ಇದು ವಾನರೆಲ್ಲ ತಾವಾಗಿ ಓಡಿ ಹೋಗ್ತಾರೆ. ಮೊದಲು ರಾಮನನ್ನೇ ಎದುರಿಸ್ತೀನಿ ನಾನು ಅಂದ ಕುಂಭಕರ್ಣ. ಹೀಗೆ ಕುಂಭಕರ್ಣ ಘೋಷಣೆ ಮಾಡಿದಾಗ ರಾಕ್ಷಸರು ಕೂಡ ಜೋರಾಗಿ ಗರ್ಜನೆ ಮಾಡಿದರು. ಸುತ್ತಮುತ್ತಲು ಅಪಶಕನಗಳು ಕಾಣಿಸಿದವು ರಾಕ್ಷಸರಿಗೆ ಮತ್ತು ಕುಂಭಕರ್ಣಗಳಿಗೆ. ಗುಳ್ಳೆ ನರಿಗಳು ಭಯಂಕರವಾದ ಧ್ವನಿಯಿಂದ ಕಿರ್ಚಿಕೊಂಡವು. ಆಕಾಶದಿಂದ ಬೆಂಕಿಯ ಮಳೆ ಸುರಿಯಿತು. ಒಂದು ರಣಹದ್ದು ಆ ಕುಂಭಕರ್ಣ ಹಿಡಿದಂತಹ ತ್ರಿಶೂಲದ ಮೇಲೆ ಬಿತ್ತು. ಅವನ ಎಡಗಣ್ಣು, ಎಡಭುಜ ಇವೆಲ್ಲ ಕಂಪಿಸಿದವು. ಸೂರ್ಯನು ಕಾಂತಿಹೀನನಾದ. ಉಲ್ಕೆ ಆಕಾಶದಿಂದ ಕೆಳಗೆ ಬಿತ್ತು. ಆದರೆ ಯಾವ ಉತ್ಪಾತಗಳನ್ನು ಆತ ಲೆಕ್ಕಕ್ಕೆ ತೆಗೆದುಕೊಳ್ಳಿಲ್ಲ. ಆತ ಹೇಗೆ ಬಂದ ಅಂದ್ರೆ, ನಗರದಲ್ಲಿದ್ದವನು ಯುದ್ಧ ಭೂಮಿಗೆ ಬರಬೇಕಲ್ಲ. ಉಳಿದ ರಾಕ್ಷಸರೆಲ್ಲ ತಮ್ಮ ತಮ್ಮ ವಾಹನಗಳ ಮೇಲೆ ಕೂತ್ಕೊಂಡು ಲಂಕಾನಗರದ ಹೆಬ್ಬಾಗಿಲನ್ನು ತೆಗೆದುಕೊಂಡು ಹೊರಗೆ ಬಂದರು. ಹೆಬ್ಬಾಗಿಲು ಯಾವಾಗಲೂ ಮುಚ್ಚಿದ್ದಿರ್ತದೆ. ಯಾರು ಒಳಗೆ ಹೋಗುವಾಗ ಅಥವಾ ಹೊರಗೆ ಬರಬೇಕಾದ್ರೆ ಆ ಹೆಬ್ಬಾಗಿಲನ್ನು ತೆಗಿಬೇಕು. ಇವನಿಗೆ ಯಾವುದ್ರೂ ಹಂಗಿರಲಿಲ್ಲ. ಇವನೇನು ಮಾಡಿದ ಅಂದರೆ, ಅನಾಯಾಸವಾಗಿ ನಾವು ಹೊಸ್ತಿಲನ್ನು ದಾಟುವಂತೆ ಆತ ಕೋಟೆಗೋಡೆಯನ್ನು ದಾಟಿದ. ಕೋಟೆಗೋಡೆಯನ್ನು ದಾಟಿಕೊಂಡು ಆ ವಾನರ ಸೈನ್ಯದ ಕಡೆಗೆ ಬಂದ. ಅವನನ್ನು ನೋಡಿ ಈ ವಾನರರೆಲ್ಲ ದಿಕ್ಕಾಪಾಲಾಗಿ ಓಡಿ ಹೋದರು.
ವಾನರಿಗೆ ಭಯ ಆವರಿಸಿದ್ದನ್ನು ನೋಡಿ ರಾಕ್ಷಸರು ಕೂಡ ಸಂತೋಷಪಟ್ಟರು. ನಾನಾ ಥರದ ಆಯುಧಗಳನ್ನು ವಾನರರ ಮೇಲೆ ರಾಕ್ಷಸರು ಕೂಡ ಪ್ರಯೋಗ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಆ ಕುಂಭಕರ್ಣನ ಭಯಂಕರವಾದ ಗರ್ಜನೆಯನ್ನು ಕೇಳಿ ಆ ವಾನರೆಲ್ಲ ನೆಲದ ಮೇಲೆ ಹೆದರಿ ಎದೆ ಒಡೆದು ಬಿದ್ದರು. ಅದು ಹೇಗೆಂದರೆ, ಜೋರಾಗಿ ಸದ್ದಾದಾಗ ಗಿಡದಲ್ಲಿರುವಂಥ ಹಣ್ಣುಗಳು, ತೆಂಗಿನಕಾಯಿ ಮೊದಲಾದವು ಉದುರಿ ಬೀಳ್ತಾವಲ್ಲ, ಹಾಗೆ ಈ ವಾನರರೆಲ್ಲ ನೆಲದ ಮೇಲೆ ಬಿದ್ದರು. ಯಮನೇ ಮತ್ತೊಂದು ರೂಪವನ್ನು ತಾಳಿ ಪ್ರಳಯ ಕಾಲದ ನಾಶವನ್ನು ಮಾಡಲಿಕ್ಕೆ ಉದ್ಯುಕ್ತ ಆಗಿರುವಂಥ ಕುಂಭಕರ್ಣ ಕಾಣಿಸಿದ. ವಾನರೆಲ್ಲ ಹೆದರಿದ್ದನ್ನು ಅಂಗದ ನೋಡಿದ. ಅವನು ನಲ, ನೀಲ, ಗವಾಕ್ಷ, ಕುಮುದ ಮೊದಲಾದವರಿಗೆ ಹೇಳಿದ, ನೀವೆಲ್ಲ ಮಹಾಪರಾಕ್ರಮಿಗಳಾಗಿದ್ದೀರಿ, ಶ್ರೇಷ್ಠ ಕುಲದಲ್ಲಿ ಹುಟ್ಟಿದವರಾಗಿದ್ದೀರಿ, ಬೇಕಾದಷ್ಟು ಬಾರಿ ಹಿಂದೆ ಅತುಲವಾದ ಪರಾಕ್ರಮವನ್ನು ಪ್ರದರ್ಶನವೂ ಮಾಡಿದ್ದೀರಿ. ಇವತ್ತಾಕೆ ಕಾಡಿನ ಸಾಧಾರಣವಾದ ಕಪಿಗಳಂತೆ ಓಡಿ ಹೋಗ್ತಿದ್ದೀರಿ? ಪ್ರಾಣವನ್ನು ರಕ್ಷಣೆ ಮಾಡ್ಕೊಳ್ಳಿಕ್ಕಾಗಿ ನೀವು ಹೆದರಿ ಓಡಿ ಬರ್ತಿದ್ದೀರೋ ಹೇಗೆ? ಪ್ರಾಣದ ರಕ್ಷಣೆ ಮಾಡ್ಕೊಳ್ಬೇಕಾದ ಅವಶ್ಯಕತೆ ನಮಗಿಲ್ಲ. ರಾಕ್ಷಸರು ನಮ್ಮನ್ನು ಎದುರಿಸಲಿಕ್ಕೆ ಸಮರ್ಥರಲ್ಲ. ಅವರದ್ದು ಪೊಳ್ಳು ಪರಾಕ್ರಮ, ಕೇವಲ ದೊಡ್ಡ ರೂಪವನ್ನು ತಾಳಿ ಬರ್ತಾರೆ ಹೊರತು ಅದಕ್ಕೆ ರೂಪಕ್ಕೆ ಸಮಾನವಾದಂಥ ಅಗಾಧವಾದ ಪರಾಕ್ರಮ ಅವರಿಗಿಲ್ಲ. ರಾಕ್ಷಸರು ಈ ಬೆದರುಗೊಂಬೆಯನ್ನು ನಾವು ಪರಾಕ್ರಮದಿಂದ ಧ್ವಂಸ ಮಾಡೋಣ ಬನ್ನಿ. ಕಪಿಗಳೆಲ್ಲ ಕಷ್ಟಪಟ್ಟು ಸಮಾಧಾನ ಮಾಡಿಕೊಂಡ್ರು. ದೊಡ್ಡ ದೊಡ್ಡ ಗಿಡಗಳನ್ನು, ಬಂಡೆಕಲ್ಲುಗಳನ್ನು, ಪರ್ವತದ ಶಿಖರಗಳನ್ನು ಅವರೆಲ್ಲ ಕೈಯಲ್ಲಿ ಹಿಡಿದುಕೊಂಡು ಯುದ್ಧಕ್ಕೆ ಸನ್ನದ್ಧರಾದರು. ಕುಂಭಕರ್ಣನ ಮೇಲೆ ಆ ಪರ್ವತದ ಶಿಖರಗಳನ್ನು, ಬಂಡೆಕಲ್ಲುಗಳನ್ನು, ನಾನಾ ಥರದ ವಸ್ತುಗಳನ್ನು ಪ್ರಹಾರ ಮಾಡಿದರು. ಅವನು ಅದರಿಂದ ವಿಚಲಿತನೇ ಆಗಲಿಲ್ಲ. ಆತನ ಮೇಲೆ ಬಿದ್ದದ್ದೆಲ್ಲ ಚೂರು ಚೂರಾಗಿ ಹೋಯಿತು. ವಜ್ರಕ್ಕೆ ಸಮಾನವಾಗಿತ್ತು ಆತನ ಮೈ. ಕುಂಭಕರ್ಣ ಎದುರಿಗೆ ಬಂದಂತಹ ಕಪಿಗಳನ್ನು ಪ್ರಯತ್ನಪೂರ್ವಕವಾಗಿ ಧ್ವಂಸ ಮಾಡಿದ. ಆನಂದ ರಾಮಾಯಣಕ್ಕನುಸಾರವಾಗಿ ಇದೊಂದು ಮಾಹಿತಿ. ಕುಂಭಕರ್ಣ ಮತ್ತು ವಿಭೀಷಣ ಇವರಿಬ್ಬರು ಕೂಡ ಭೇಟಿಯಾದರು. ವಾಲ್ಮೀಕಿ ರಾಮಾಯಣದಲ್ಲೂ ಆ ಮಾತೊಂದು ಕಡೆ ಮುಂದೆ ಬರೋದಿದೆ. ಕುಂಭಕರ್ಣನ ತತ್ರ ದೃಷ್ಟ ಪ್ರಣನಾಮ ವಿಭೀಷಣ. ವಿಭೀಷಣ ಮುಂದೆ ಬಂದ ಕುಂಭಕರ್ಣನಿಗೆ ನಮಸ್ಕಾರ ಮಾಡಿದ. ವಿಭೀಷಣ ಕೊನೆಯವನು, ಆಮೇಲೆ ಕುಂಭಕರ್ಣ, ಅವನಕ್ಕಿಂತ ಮೊದಲು ಕುಂಭಕರ್ಣ, ಅವನಕ್ಕಿಂತ ಮೊದಲು ರಾವಣ. ಅವನಿಗೆ ನಮಸ್ಕರಿಸಿ ಹೇಳಿದ. ಏನು ಹೇಳಿದ ಅಂದರೆ, ಮಯಾ ರಾಜ ಅತಿಬೋಧಿತ. ರಾಕ್ಷಸರಾಜನಾದ ರಾವಣನಿಗೆ ನಾನು ವಿಭೀಷಣ ಅನೇಕ ಬಾರಿ ಬುದ್ಧಿ ಹೇಳಿದೆ, ನಾನಾ ಥರವಾಗಿ ಆತನಿಗೆ ಉಪದೇಶಗಳನ್ನು ಕೊಟ್ಟೆ, ರಾಮನಿಗೆ ಸೀತೆಯನ್ನು ಒಪ್ಪಿಸಿಬಿಡು ಅಂತ. ಆತ ಮಾತು ಕೇಳಲಿಲ್ಲ ನಂದು, ನನ್ನನ್ನೇ ಅವಮಾನ ಮಾಡಿದ. ಅದನ್ನು ಕೇಳಿ ನಾನು ರಾಮನ ಸೇವೆ ಮಾಡಲಿಕ್ಕಾಗಿ ಇಲ್ಲಿಗೆ ಬಂದುಬಿಟ್ಟಿದ್ದೇನೆ. ಕುಂಭಕರ್ಣ ಏನು ಮಾಡಿದ? ವಿಭೀಷಣನ ಮಾತನ್ನು ಕೇಳಿ ಸಮ್ಯಕೃತಂ, ಒಳ್ಳೆ ಕೆಲಸ ಮಾಡಿದೆ. ತಾನು ರಾವಣನಿಗೆ ಬುದ್ಧಿ ಹೇಳೇ ಬಂದಿದ್ನಲ್ಲ, ಆದ್ರೆ ರಾವಣ ಮಾತು ಕೇಳಿರಲಿಲ್ಲ. ಒಳ್ಳೆ ಕೆಲಸ ಮಾಡಿದ್ದಿ ನೀನು. ನನ್ನ ಭೇಟಿಯಾದಿ ಎಲ್ಲ ಸರಿ ಆಯಿತು, ಆದರೆ ಇನ್ನು ಮುಂದೆ ನನ್ನಲ್ಲಿ ನಿಲ್ಲಬೇಡ. ಯಾಕಂದರೆ ನಾನು ಯುದ್ಧ ಪ್ರಾರಂಭ ಮಾಡಿದರೆ ನನಗೆ ನನ್ನವರು ಯಾರು, ಪರಕೀಯರು ಯಾರು ಅಂತ ಗೊತ್ತೇ ಆಗೋದಿಲ್ಲ. ಯಾರನ್ನೂ ಕೊಂದು ಹಾಕಿಬಿಡ್ತೇನೆ ನಾನು. ಅದಕ್ಕಾಗಿ ದೂರ ಹೋಗು, ಇಲ್ಲಿ ಬಂದು ನಿಲ್ಲಬೇಡ. ಯುದ್ಧೇ ಸ್ವೀಯ ಪರೋಮಾತ್ರ ಜ್ಞಾಯತೆ ನ ಮಯಾ ಅದ್ಯಹಿ. ಹಾಗಾಗಿ ನೀನು ಇಲ್ಲಿಂದ ಹೊರಟು ಹೋಗು ಅಂದ. ವಿಭೀಷಣ ಕುಂಭಕರ್ಣನಿಗೆ ನಮಸ್ಕಾರ ಮಾಡಿದ. ರಾಮ ಲಕ್ಷ್ಮಣರ ಸಮೀಪಕ್ಕೆ ಹೊರಟು ಹೋಗ್ಬಿಟ್ಟ. ಕೈಗಳಿಂದ ಕಾಲುಗಳಿಂದ ಕುಂಭಕರ್ಣ ಆ ಕಪಿಗಳನ್ನು ನುಚ್ಚು ನೂರು ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಹಸ್ತಾಭ್ಯಾಂ ಪಾದಾಭ್ಯಾಂ ಪೇಷೆನ್, ಹಿಟ್ಟಿನಂತೆ ಅವ್ರನ್ನ ರುಬ್ಬಲಿಕ್ಕೆ ಪ್ರಾರಂಭ ಮಾಡಿದ. ಚಚಾರ ವಾನರೀಂ ಸೇನಾಂ ತತ್ರ ದೃಷ್ಟ ಕಪೀಶ್ವರಂ. ಇಡೀ ವಾನರ ಸೈನ್ಯವನ್ನೆಲ್ಲ ಓಡಾಡಿದ ಅಲ್ಲಿಲ್ಲಿ. ತಾತ್ಪರ್ಯನಿರ್ಣಯಕ್ಕನುಸಾರವಾಗಿ ಶತಬಲಿ ಮತ್ತು ಪನಸ ಹೀಗೆ ಕೆಲವು ರಾಕ್ಷಸರನ್ನ ಆತ ನುಂಗಿಬಿಟ್ನಂತೆ. ಅವರು ವಸುಗಳ ಅಂಶ ಸಂಭೂತರಾದವರು, ಅವರೇನು ಸಾಮಾನ್ಯರಲ್ಲ. ಶತಬಲಿ ಮತ್ತು ಪನಸ ಅನ್ನುವಂಥ ಕಪಿಗಳು. ಮತ್ತು ಮರುದ್ಗಣದಲ್ಲಿ ಸೇರಿದಂಥ ಕೆಲವರು ಶ್ವೇತ ಸಂಪಾತಿ ಎನ್ನುವರು. ನಿರುತಿಯ ಅಂಶ ಸಂಭೂತನಾದವನು ಉಗ್ರ, ನಿರುತಿಯ ಅಂಶ ಸಂಭೂತನಾದವನು ದುರ್ಮುಖ ಅನ್ನುವಂಥ ಕಪಿ. ಮರುತ್ತುಗಳಲ್ಲಿ ಹಿರಿಯನಾದವನು ಕೇಸರಿ ಅನ್ನುವನು, ಕುಂಭಕರ್ಣ ಹನುಮಂತನ ಅಪ್ಪ. ಇವರನ್ನೆಲ್ಲ ಬಾಯೊಳಗೆ ಹಾಕೊಂಡ್ಬಿಟ್ಟ ಆತ ಕುಂಭಕರ್ಣ.
ಈ ಕಡೆ ಕುಮುಧ ಅಂತ ಮತ್ತೊಬ್ಬ ಕಪಿ ಇದ್ದ ಜಯಂತನನ್ನ, ಅವರಿಬ್ಬರನ್ನು ಕೈಯಿಂದ ಪುಡಿಗಟ್ಟಿದ. ನಲ, ಗಜ ಮೊದಲಾದಂಥ 5 ತನ್ನ ಮುಷ್ಟಿಯ ಹೊಡೆತದಿಂದ 5 ಜನರನ್ನು ಒಂದೇ ಮುಷ್ಟಿಯ ಹೊಡೆತದಿಂದ ಬೀಳಿಸಿದ. ಅದು ಅವರೊಬ್ಬರನ್ನೇ ಅಲ್ಲ, ಅವ್ರು 5 ಜನ ದೊಡ್ಡ ದೊಡ್ಡ ಪರ್ವತಗಳನ್ನು ಕೈಯಲ್ಲಿ ಇಟ್ಕೊಂಡು ಇವನ ಮೇಲೆ ಆಕ್ರಮಣ ಮಾಡ್ಲಿಕ್ಕಾಗಿ ಬರ್ತಿದ್ರು. ಒಂದು ಮುಷ್ಟಿಯ ಹೊಡೆತದಿಂದ ಅವರೆಲ್ಲರನ್ನು ಬೀಳಿಸಿದ ಆತ. ಈ ಕಡೆ ಅಂಗದ, ಜಾಂಬುವಂತ, ಸುಗ್ರೀವರು ವೃಕ್ಷ, ಗಿರಿಶಿಖರ ಇವನ್ನೆಲ್ಲ ತೆಗೆದುಕೊಂಡು ಬಂದು ಹನುಮಂತನನ್ನ ಹೊಡೆದರು. ಅವೆಲ್ಲ ಪುಡಿ ಪುಡಿ ಆದವು ಹೊರತು ಆ ಕುಂಭಕರ್ಣನಿಗೆ ಅದರಿಂದ ಏನೂ ಕೂಡ ಪರಿಣಾಮವಾಗಲಿಲ್ಲ. ವಾನರ ಸೈನಿಕರು ಹೆದರಿ ದಿಕ್ಕಾಪಾಲಾಗಿ ಓಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಹಿಂದೇನಿದೆ, ಮುಂದೇನಿದೆ, ಪಕ್ಕದಲ್ಲಿ ಏನಿದೆ ಅಂತ ನೋಡ್ತಿಲ್ಲ ಅವರು. ಅವರೆಲ್ಲ ಹಿಂದೆ ಓಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಕೆಲವರು ಹೆದರಿ ಓಡಿ ಸಮುದ್ರದಲ್ಲಿ ಹೋಗಿ ಬಿದ್ದರು. ಮತ್ತು ಕೆಲವರು ತಾವೇ ಕಟ್ಟಿದ ಸೇತುವೆ ಐತಲ್ಲ, ಆ ಸೇತುವೆಯನ್ನು ಕಟ್ಟಿ ಆ ಕಡೆ ಹೋಗಿಬಿಟ್ರು. ಕೆಲವರು ಆಕಾಶಕ್ಕೆ ಹಾರಿದ್ರು. ಕೆಲವರು ಹತ್ತಿರದ ಹಳ್ಳದ ಸ್ಥಳ ಯಾವ್ದಾರಿದ್ರೆ ಅಲ್ಲೇ ಅಡಗಿಕೊಂಡ್ರು. ಕರಡಿಗಳಿದ್ರಲ್ಲ ಈ ಕಪಿಸೈನ್ಯದ ಜೊತೆ, ಅವರು ಕೂಡ ಗಿಡಗಳನ್ನು ಹತ್ತಿದರು. ಕೆಲವರು ಪರ್ವತಗಳನ್ನು ಆಶ್ರಯಿಸಿದರು. ಸಮುದ್ರದಲ್ಲಿ ಕೆಲವರು ಬಿದ್ದರು, ಕೆಲವರು ತಾವಾಗೆ ಮುಳುಗಿದರು. ಕೆಲವರು ಪರ್ವತದ ಗುಹೆಗಳಲ್ಲಿ ಅಡಗಿಕೊಂಡ್ರು. ಕೆಲವರು ಸತ್ತೋಗಿದ್ದಾರೆ ಅನ್ನುವಂತೆ ನಾಟಕ ಮಾಡುವಂತೆ ಕೆಳಗೆ ಬಿದ್ದುಬಿಟ್ರು. ಸತ್ತೋಗಿದ್ದಾರೆ ಅಂತಂದ್ರೆ ಇನ್ನೇನು ಮಾಡೋದಿಲ್ಲ ಕುಂಭಕರ್ಣ ಅಂತ. ಅವರನ್ನೆಲ್ಲ ಅಂಗದ ನೋಡಿದ. ಯಾರು ಓಡಿ ಹೋಗಬೇಡಿ, ಎಲ್ಲರೂ ಒಟ್ಟಾಗಿ ಯುದ್ಧ ಮಾಡೋಣ. ನೀವು ಇಡೀ ಭೂಮಂಡಲವನ್ನೇ ಸುತ್ತಾಡಿದ್ರೂ ನಿಮಗೆಲ್ಲೂ ಆಶ್ರಯ ಸಿಗೋದಿಲ್ಲ. ಅದಕ್ಕಾಗಿ ಯುದ್ಧಕ್ಕೆ ಬನ್ನಿ, ಇದೇ ನಮಗೆ ಕೊನೆಯ ಉಪಾಯ. ಸುಗ್ರೀವನ ಆಜ್ಞೆಯನ್ನು ನೀವು ಧಿಕ್ಕಾರ ಮಾಡಬೇಡಿ, ಪ್ರಾಣ ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಆತ ಕೋಪಗೊಂಡ್ರೆ. ನೀವೆಲ್ಲ ಹೀಗೆ ಓಡಿ ಹೋದ್ರೆ ನಾಳೆ ನಿಮ್ಮ ಹೆಂಡಂದ್ರೆ ನಿಮ್ಮನ್ನು ಏನಂತ ಕೇಳ್ಯಾರ? ಯುದ್ಧಕ್ಕೆ ಹೋಗ್ತೀನಿ ಅಂತ ಹೇಳಿದ್ರಿ, ಹೆದರಿ ಓಡಿ ಬಂದಿದ್ದೀರಲ್ಲ ಅಂತ ನಿಮ್ಮ ಹೆಂಡತಿ ಮಕ್ಕಳು ನಿಮ್ಮನ್ನು ಅಪಹಾಸ್ಯ ಮಾಡೋದಿಲ್ಲೇನು? ನೀವು ಇವತ್ತು ಜೀವ ಉಳಿಸ್ಕೊಂಡ್ರು ನಾಳೆ ಅವರು ಅಪಹಾಸ್ಯ ಮಾಡಿದರೆ ಅದು ಸತ್ತಿದ್ದಕ್ಕಿಂತ ಹೆಚ್ಚು ಅಪಮಾನಕರ. ದೊಡ್ಡ ದೊಡ್ಡ ವಂಶದಲ್ಲಿ ಹುಟ್ಟಿದವರು, ನಿಮ್ಮ ಅಪ್ಪ ಅಜ್ಜ ಮುತ್ತದ್ದರೆಲ್ಲ ದೊಡ್ಡ ದೊಡ್ಡ ಪರಾಕ್ರಮಿಗಳಾದವರು. ಇವತ್ತು ನೀವು ಯುದ್ಧಕ್ಕೆ ಬಂದಿದ್ದೀರಿ. ಯುದ್ಧಕ್ಕೆ ಬರೋದಕ್ಕಿಂತ ಮೊದಲು ನಾನೊಬ್ಬನೇ ರಾವಣನ ಕೊಲ್ತೇನೆ, ನಾನೊಬ್ಬನೇ ಸೀತೆಯನ್ನು ಕರ್ಕೊಂಡು ಬರ್ತೀನಿ ಅಂತ ಎಲ್ಲರೂ ಹೇಳ್ತಾ ಇದ್ರಿ. ಹಿಂದೆ ಆ ಮಾತನ್ನು ಹೇಳಿದ್ವಿ ಅವರೆಲ್ಲ. ನೀವೆಲ್ಲರೂ ಇಲ್ಲೇ ಇದ್ದು ಬಿಡಿ, ಇಷ್ಟು ದೊಡ್ಡ ಸೈನ್ಯ ಯಾಕೆ, ನಾನೊಬ್ಬನೇ ಹೋಗ್ತೀನಿ ಅಂತ ಪ್ರತಿಯೊಂದು ಕಪಿಯೂ ಹೇಳಿತ್ತು. ಆ ಮಾತುಗಳೆಲ್ಲ ಎಲ್ಲಿ ಹೋದವು ಇವತ್ತು? ಅಂಗದ ಕೇಳಿದ. ಯಾವ ಮನುಷ್ಯ ಸಜ್ಜನರ ತಿರಸ್ಕಾರಕ್ಕೊಳಗಾಗ್ತಾನ, ಜ್ಞಾನಿಗಳ ತಿರಸ್ಕಾರಕ್ಕೊಳಗಾಗ್ತಾನ, ಆತ ಬದುಕಿದ್ರೂ ಕೂಡ ಸತ್ತಂತೆ. ಅಂಥ ಹೀನ ಬದುಕನ್ನು ನೀವು ಬದುಕಬೇಡಿ, ಬನ್ನಿ ಯುದ್ಧಕ್ಕೆ ಅಂತ ಅವ್ರನ್ನೆಲ್ಲ ಹುರಿದುಂಬಿಸಿದ. ನಾವಿವತ್ತು ಸತ್ತು ಹೋದರೂ ಕೂಡ ಶ್ರೇಷ್ಠ ಸದ್ಗತಿಯನ್ನು ಪಡ್ಕೊಳ್ತೇವೆ, ಕೀರ್ತಿಯನ್ನಾದರೂ ಪಡ್ಕೊಳ್ತೇವೆ. ಮುಂದೆ ಸ್ವರ್ಗ ಮೊದಲಾದ ಸದ್ಗತಿಯನ್ನು ಪಡ್ಕೊಂಡಾಗ ಅಲ್ಲಿ ಸುಖವನ್ನು ಪಡ್ಕೊಳ್ತೇವೆ. ಕುಂಭಕರ್ಣನನ್ನ ರಾಮ ಬೆಂಕಿಯಂತೆ ನಾಶಗೊಳಿಸ್ತಾನೆ. ಅದಕ್ಕಾಗಿ ನೀವು ಯಾರು ಹೆದರಬೇಡಿ. ಇಲ್ಲಿ ತನಕ ನಾವು ಬೇಕಾದಷ್ಟು ದೊಡ್ಡ ಯುದ್ಧವನ್ನು ಮಾಡಿದ್ವಿ, ರಾವಣನ ಸೈನ್ಯದ ದೊಡ್ಡ ದೊಡ್ಡ ಪರಾಕ್ರಮಗಳನ್ನೆಲ್ಲ ಧರೆಗೆ ಉರುಳಿಸಿದ್ವಿ. ಇವನೊಬ್ಬನನ್ನು ನೀವು ನೋಡಿ ಹೆದರಿದ್ರೆ ಇಲ್ಲಿ ತನಕ ಮಾಡಿದ್ದೆಲ್ಲ ವ್ಯರ್ಥ ಆಗಿತ್ತು. ಆಗ ಅವರಂದ್ರು, ಕುಂಭಕರ್ಣ ನಮ್ಮನ್ನೆಲ್ಲರನ್ನು ಸಂಹಾರ ಮಾಡ್ತಿದ್ದಾನೆ, ಅವನ ಎದುರಿಗೆ ಹೋಗ್ಲಿಕ್ಕೆ ನಮಗೆ ಇವತ್ತು ಧೈರ್ಯವಿಲ್ಲ, ಅದಕ್ಕೆ ಸಮಯನೂ ಅಲ್ಲ. ನಮ್ಮ ಜೀವ ನಮಗೆಲ್ಲದಕ್ಕಿಂತ ಮುಖ್ಯ. ದೈತಂ ಜೀವಿತಂ ಹಿನಃ. ಆ ಜೀವನಕ್ಕಿಂತ ಹೆಚ್ಚಾಗಿ ಇನ್ನೇನಿದೆ? ಆತನ ಎದುರಿಗೆ ಹೋಗಿ ಸತ್ತು ಹೋಗಿ ಏನು ಮಾಡೋದಿಲ್ಲ. ಅಂಗದ ಏನೇ ಹೇಳಿದ್ರು ಆತನ ಮಾತಿಗೆ ಬೆಲೆ ಕೊಡಲಿಲ್ಲ, ದಿಕ್ಕಾಪಾಲಾಗಿ ಓಡಿ ಹೋದ್ರು. ಅಂಗದ ಆದರೂ ಅವ್ರನ್ನ ಬಿಡಲಿಲ್ಲ. ಹಿಂದೆ ಆಗಿದ ಘಟನೆಗಳನ್ನೆಲ್ಲ ಅವ್ರಿಗೆ ನೆನಪು ಮಾಡ್ಕೊಂಡ. ವಾಲಿ ಸತ್ತು ಹೋದ ರಾಮನ ಬಾಣಕ್ಕೆ ತುತ್ತಾಗಿ, ಖರದೂಷಣ ಸತ್ತರು, ದೊಡ್ಡ ದೊಡ್ಡ ಪರಾಕ್ರಮಗಳೆಲ್ಲ ರಾಮನ ಮುಂದೆ ನಿಲ್ಲಕ್ಕಾಗಲಿಲ್ಲ. ಈ ಕುಂಭಕರ್ಣನು ರಾಮನ ಬಾಣಕ್ಕೆ ತುತ್ತಾಗ್ತಾನೆ, ಹೆದರಬೇಡಿ ಅಂತ ಮತ್ತೆ ಅವ್ರನ್ನ ಕರೆದ. ಮತ್ತೊಮ್ಮೆ ಸಾಂತ್ವನಗೊಂಡು ಅವರೆಲ್ಲ ಯುದ್ಧಕ್ಕೆ ಸಿದ್ಧರಾದರು. ಋಷಭ, ಶರಭ, ಮೈಂದ, ಧೂಮ್ರ, ನೀಲ, ಕುಮುದ, ಸುಷೇಣ, ಗವಾಕ್ಷ, ರಂಭ, ತಾರ, ದ್ವಿವಿಧ, ಪನಸ, ಹನುಮಂತ ಇವರೆಲ್ಲ ಕುಂಭಕರ್ಣನನ್ನು ಎದುರಿಸಿ ಯುದ್ಧ ಮಾಡಲಿಕ್ಕಾಗಿ ಮತ್ತೆ ರಣಾಂಗಣಕ್ಕೆ ನುಗ್ಗಿದರು.
ಒಂದು ಗೆಲ್ಲೋದು ಅಥವಾ ಹತ್ತು ಸದ್ಗತಿಯನ್ನು ಪಡ್ಕೊಳ್ಳೋದು, ಇವೆರಡರಲ್ಲಿ ಒಂದು ಅಂತ ಅವರೆಲ್ಲ ತೀರ್ಮಾನ ಮಾಡಿದರು. ಯುದ್ಧ ಭೂಮಿಗೆ ಬಂದರು. ದೊಡ್ಡ ದೊಡ್ಡ ಪರ್ವತ ಶಿಖರಗಳನ್ನ, ಬಂಡೆಕಲ್ಲುಗಳನ್ನ, ವೃಕ್ಷಗಳನ್ನೆಲ್ಲ ತೆಗೆದುಕೊಂಡು ಬಂದರು. ಆದರೆ ಕುಂಭಕರ್ಣ ಅದ್ಯಾವುದಕ್ಕೂ ಮಣಿಯಲಿಲ್ಲ. ಒಂದು ಗದೆಯನ್ನು ಎತ್ತುಕೊಂಡು ಆ ಶತ್ರುಗಳನ್ನೆಲ್ಲ ಪ್ರಹಾರ ಮಾಡಿದ. ಆ ವಾನರ ಶರೀರಗಳನ್ನೆಲ್ಲ ಚೆಲ್ಲಾಡಿಬಿಟ್ಟ. 8700 ಕಪಿಗಳು ಕುಂಭಕರ್ಣನ ಪರಾಕ್ರಮಕ್ಕೆ ತುತ್ತಾಗಿ ಪ್ರಾಣ ತೊರೆದು ಕೆಳಗೆ ಬಿದ್ದರು. ತನ್ನ ಎರಡೂ ಬಾಹುಗಳಿಂದ ಒಂದೊಂದೇ ಬಾರಿಗೆ 8, 10, 16, 20, 30 ಸಂಖ್ಯೆಯ ವಾನರರನ್ನ ಕೈಯಲ್ಲಿ ತಗೊಳ್ತಿದ್ದ. ಅವರನ್ನ ಗರುಡ ಹಾವುಗಳನ್ನು ನುಂಗುವಂತೆ ನುಂಗಿ ಬಿಡ್ತಿದ್ದ. ಮುಂದೆ ಹಾಗೆ ಮುಂದೆ ಹೋಗ್ತಿದ್ದ. ಆದರೂ ಅವರು ಧೈರ್ಯವನ್ನು ತಂದುಕೊಂಡು ಎಲ್ಲರೂ ಒಟ್ಟಾಗಿ ಆತನ ಮೇಲೆ ಯುದ್ಧ ಮಾಡಿದರು. ಮೈಂದ ದ್ವಿವಿಧರು ಯುದ್ಧ ಮಾಡಿದರು. ದೊಡ್ಡ ಪರ್ವತವನ್ನು ಕುಂಭಕರ್ಣನ ಮೇಲೆ ಹಾಕಿದರು. ಅದು ಆತನ ಸಮೀಪಕ್ಕೆ ಹೋಗಲಿಲ್ಲ. ಅವನ ಸೈನಿಕರ ಮೇಲೆ ಬಿತ್ತು. ಕುಂಭಕರ್ಣನ ಸೈನಿಕರ ಮೇಲೆ ಬಿದ್ದು 100 ಕುದುರೆ, ಆನೆ, ರಥಗಳನ್ನೆಲ್ಲ ಧ್ವಂಸ ಮಾಡಿತ್ತು. ಈ ಕಡೆ ರಾಕ್ಷಸರು ಕೂಡ ತಮ್ಮ ಪರಾಕ್ರಮವನ್ನು ಪ್ರದರ್ಶನ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ವಾನರ ಸೈನ್ಯದ ಮೇಲೆ ಕುಂಭಕರ್ಣ ಆಕ್ರಮಣ ಮಾಡ್ತಿದ್ದಾಗ ಹನುಮಂತ ಅವನನ್ನು ಎದುರಿಸಿದ. ದೊಡ್ಡದೊಂದು ಪರ್ವತ ಶಿಖರ ಎತ್ಕೊಂಡು ಬಂದ. ಅದರಿಂದ ಆ ಕುಂಭಕರ್ಣನ ಮೇಲೆ ಪ್ರಹಾರ ಮಾಡಿದ. ಆ ಒಂದು ಏಟಿಗೆ ಕುಂಭಕರ್ಣ ಸ್ವಲ್ಪ ತತ್ತರಿಸಿದ. ಉಳಿದವರು ಯಾರು ಹಾಕಿದ ಏಟು ಆತನಿಗೆ ತಾಕಿರಲಿಲ್ಲ. ಹನುಮಂತ ಹಾಕಿದ ಏಟು ಆತನ ಶರೀರವನ್ನೆಲ್ಲ ರಕ್ತದಿಂದ ತೋಯಿಸಿತು. ಒಂದು ಶೂಲಾಯುಧವನ್ನು ತೆಗೆದುಕೊಂಡು ಹನುಮಂತನ ಮೇಲೆ ಪ್ರಹಾರ ಮಾಡಿದ. ಅದು ಹನುಮಂತನ ಎದೆಗೆ ಬಡಿದು ಹನುಮಂತನು ಕೂಡ ರಕ್ತವನ್ನ ವಮನ ಮಾಡಿದ. ಹನುಮಂತ ಸಂಕಟಕ್ಕೊಳಗಾಗಿದ್ದನ್ನು ನೋಡಿ ರಾಕ್ಷಸರು ಸಂತೋಷಪಟ್ಟರು. ವಾನರರು ಹನುಮಂತನೇ ಈ ದುಸ್ಥಿತಿಗೆ ಬಂದದ್ದನ್ನು ನೋಡಿ ಮತ್ತಷ್ಟು ದೂರ ಓಡಿ ಹೋದರು. ನೀಲ ಅವರಿಗೆ ಮತ್ತೆ ಸಮಾಧಾನ ಹೇಳಿದ. ಸಮಾಧಾನ ಹೇಳಿ ಅವರನ್ನೆಲ್ಲ ಯುದ್ಧ ಭೂಮಿಗೆ ಕರೆದುಕೊಂಡು ಬಂದ. ನೀಲ ದೊಡ್ಡ ಪರ್ವತ ಶಿಖರವನ್ನು ಎತ್ಕೊಂಡು ಬಂದಿದ್ದು ನೋಡಿ ಕುಂಭಕರ್ಣ ಅವನನ್ನು ಮುಷ್ಟಿಯಿಂದ ಪ್ರಹಾರ ಮಾಡಿದ. ಪರ್ವತ ಶಿಖರ ನುಚ್ಚು ನೀರಾಯಿತು. ಋಷಭ, ಶರಭ, ನೀಲ, ಗವಾಕ್ಷ, ಗಂಧಮಾದನ ಅನ್ನುವಂಥ ವಾನರ ಸೇನಾಪತಿಗಳು ಕುಂಭಕರ್ಣನ ಮೇಲೆ ದಾಳಿ ಮಾಡಿದರು. ಅವನು ಅವರನ್ನೆಲ್ಲ ಧ್ವಂಸ ಮಾಡಿದ. ದೊಡ್ಡ ದೊಡ್ಡ ಪರ್ವತಗಳ ಮೈ ಮೇಲೆ ಬಿದ್ದರೂ ಕೂಡ ಸುಮ್ಮನೆ ಅವನನ್ನು ಶರೀರ ಮುಟ್ಟಿದಂತೆ ಆಗ್ತಿತ್ತೆ ಹೊರತು ಅವನಿಗೆ ಏಟೇ ಬೀಳ್ತಿರ್ಲಿಲ್ಲ. ಅಷ್ಟು ಬಲಿಷ್ಠವಾದ ಶರೀರ ಆತನದು. ಋಷಭ ಅಂತ ಕಪಿ ಏನಿದ್ನಲ್ಲ ಅವನನ್ನು ತನ್ನ ಎರಡೂ ತೋಳುಗಳಿಂದ ಬಿಗಿಯಾಗಿ ಅಪ್ಕೊಂಡ್ಬಿಟ್ಟ ಕುಂಭಕರ್ಣ. ಅದರ ಪರಿಣಾಮ ಏನಾಯ್ತಂದ್ರೆ ಆತನ ಇಡೀ ಶರೀರವೆಲ್ಲ ಮರ್ದನಕ್ಕೊಳಗಾಯ್ತು. ಋಷಭನ ಶರೀರ ರಕ್ತ ಕಾರಿ ನೆಲದ ಮೇಲೆ ಬಿದ್ದ. ಅವನು ಮುಷ್ಟಿಯಿಂದ ಶರಭನನ್ನು ಹೊಡೆದ, ಮೊಣಕಾಲಿನಿಂದ ನೀಲ ಅನ್ನೋ ಕಪಿಯನ್ನು ಹೊಡೆದ, ಅಂಗೈಯಿಂದ ಗವಾಕ್ಷನನ್ನ, ಕಾಲಿನಿಂದ ಗಂಧಮಾದನನ್ನು ಹೊಡೆದ. ಅವರೆಲ್ಲ ರಕ್ತಸಿಕ್ತರಾಗಿ ನೆಲದ ಮೇಲೆ ಬಿದ್ದರು. ಇಷ್ಟಾದರೂ ಕೂಡ ಮತ್ತೆ 1000 ಜನ ರಾಕ್ಷಸರು ಕುಂಭಕರ್ಣನನ್ನ ಆಕ್ರಮಿಸಿದರು. ಅವರು ಹೆದರಲಿಲ್ಲ. ಕುಂಭಕರ್ಣನ ಮೇಲೇರಿ ಗಿಡ ಏರಿ ಹೋಗುವಂತೆ ಕುಂಭಕರ್ಣನ ಮೇಲೆ ಏರಿದ್ರು. ಕಂಡ ಕಡೆ ಆತನನ್ನು ಕಚ್ಚಿದ್ರು, ಉಗುರುಗಳಿಂದ ಪರಚಿದ್ರು, ಅವ್ಯಾಹತವಾಗಿ ದಾಳಿ ಮಾಡಿದರು. ಕುಂಭಕರ್ಣ ತನ್ನ ಮೇಲೆ ಹತ್ತಿದ್ದವರನ್ನೆಲ್ಲ ಕೈಯಿಂದ ಝಾಡಿಸಿದ. ಕೆಲವರನ್ನ ಅಲ್ಲಿದ್ದವರನ್ನೇ ತೆಗೆದುಕೊಂಡು ಬಾಯಲ್ಲಿ ಹಾಕೊಂಡ. ಪಾತಾಳಕ್ಕೆ ಸಮಾನವಾದಂಥ ತನ್ನ ಬಾಯಿಗೆ ಆ ಕಪಿಗಳನ್ನು ತುಂಬಿಕೊಂಡ. ಅವರೆಲ್ಲ ಆತನ ಮೂಗಿನ ಹೊರಳೆಗಳಿಂದ ಕಿವಿಯಿಂದ ಹೊರಗೆ ಬರ್ತಿದ್ರು. ಬೇರೆ ಯಾರನ್ನಾದ್ರೂ ಬಾಯಿಗೆ ಹಾಕೊಂಡ್ರೆ ಅದು ಒಳಗಿರುವಂತಹ ಜಠರದ ರಸ, ಪಿತ್ತ ರಸದಿಂದ ಅವ್ರು ಕರಗಿ ಹೋಗಬೇಕು ಅಥವಾ ಸಂಕಷ್ಟಕ್ಕೆ ಅವರು ಒಳಗಾಗಬೇಕು. ಅವರು ಕೂಡ ದೇವದಾಂಶ ಸಂಭೂತರಂಥ ಕಪಿಗಳಾದ್ದರಿಂದ ಒಳಗೆ ಹೋದ್ರೂ ಕೂಡ ಅವರು ಹಾನಿಗೊಳಗಾಗಲಿಲ್ಲ. ಅವನ ಮೂಗಿನ ಮೂಲಕ, ಕಿವಿಯ ಮೂಲಕ ಅವರು ಹೊರಗೆ ಬರ್ತಿದ್ರು. ಇನ್ನು ಕೆಲವರನ್ನು ಆತ ತನ್ನ ಹಲ್ಲುಗಳಿಂದ ತುಂಡು ತುಂಡಾಗಿ ಕತ್ತರಿಸಿ ನುಂಗ್ಲಿಕ್ಕೆ ಪ್ರಾರಂಭ ಮಾಡಿದ. ಅವ್ರು ಮತ್ತೆ ಬರಬಾರದು ಅನ್ನೋ ಕಾರಣಕ್ಕಾಗಿ. ಎಲ್ಲರೂ ಕಪಿಗಳು ಹೆದರಿ ಶ್ರೀರಾಮನನ್ನ ಶರಣಾಗತರಾದರು. ಈ ಕಡೆ ಅಂಗದ ಕುಂಭಕರ್ಣನ ಕಡೆಗೆ ಧಾವಿಸಿದ. ದೊಡ್ಡದೊಂದು ಪರ್ವತ ಶಿಖರ ಎತ್ಕೊಂಡು ಬಂದ. ಅದನ್ನ ಆ ಕುಂಭಕರ್ಣನ ತಲೆಯ ಮೇಲೆ ಹಾಕಿದ. ಕುಂಭಕರ್ಣನಿಗೆ ಕೋಪ ಉಕ್ಕೇರಿ ಆ ಅಂಗದನನ್ನ ಆತ ಎದುರಿಸಿದ. ದೊಡ್ಡದೊಂದು
ತನ್ನ ಕೈಲಿದ್ದಂಥ ಶೂಲಾಯುಧವನ್ನು ಎತ್ಕೊಂಡು ಆ ಶೂಲಾಯುಧದಿಂದ ಅಂಗದನ್ನು ಹೊಡೆದ. ಆದರೆ ಅಂಗದ ಆ ಶೂಲಾಯುಧದ ಏಟು ತನ್ನ ಬಳಿಗೆ ಬರೋಕ್ಕಿಂತ ಮೊದಲು ಹಾರಿ ತಪ್ಪಿಸಿಕೊಂಡ. ಅದಲ್ಲದೆ ಕೂಡಲೇ ಜಿಗಿದು ಆ ಕುಂಭಕರ್ಣ ಎದೆ ಮೇಲಿಂದ ಜೋರಾಗಿ ಪ್ರಹಾರ ಮಾಡಿದ. ಮೂರ್ಛೆ ಹೋದ ಒಂದು ಕ್ಷಣ ಕುಂಭಕರ್ಣ. ಮತ್ತೆ ಇನ್ನೊಂದು ಕ್ಷಣದಲ್ಲಿ ಎಚ್ಚೆತ್ಕೊಂಡು ಎಡಗೈ ಮುಷ್ಟಿಯಿಂದ ಅಂಗದನನ್ನ ಹಿಡಿದು ಅವನು ಪ್ರಹಾರ ಮಾಡಿದ. ಈ ಸಾರಿ ಮೂರ್ಛೆ ಹೋಗೋ ಸರದಿ ಅಂಗದನದ್ದಾಗಿತ್ತು. ಈ ನಡುವೆ ಆ ಕುಂಭಕರ್ಣ ಸುಗ್ರೀವನ ಬಳಿಗೆ ಬಂದ. ಸುಗ್ರೀವ ಕುಂಭಕರ್ಣ ತನ್ನ ಕಡೆಗೆ ಬರ್ತಿರೋದನ್ನು ಗಮನಿಸಿ ಮೇಲಕ್ಕೆ ಹಾರಿದ. ದೊಡ್ಡದೊಂದು ಪರ್ವತ ಶಿಖರವನ್ನು ಎತ್ಕೊಂಡು ಕುಂಭಕರ್ಣನನ್ನು ಆಕ್ರಮಿಸಿದ. ಕುಂಭಕರ್ಣ ಆತನ ಎದುರು ನಿಂತ್ಕೊಂಡ. ಸುಗ್ರೀವ ಹೇಳಿದ, ನಮ್ಮ ಕಡೆ ಅನೇಕ ಕಪಿಗಳನ್ನು ನೀನು ಇವತ್ತು ನುಂಗಿದ್ದಿ, ಅವ್ರನ್ನೆಲ್ಲ ಧ್ವಂಸ ಮಾಡಿದ್ದಿ. ಅದರ ಪ್ರತೀಕಾರವಾಗಿ ನಾನಿವತ್ತು ನಿನ್ನನ್ನು ಧ್ವಂಸ ಮಾಡ್ತೇನೆ, ಈ ಪ್ರಹಾರವನ್ನು ತಡೆದುಕೋ ಅಂತ ಹೇಳಿದ ಸುಗ್ರೀವ. ಆಗ ಕುಂಭಕರ್ಣ ಹೇಳಿದ, ನೀನು ಪ್ರಜಾಪತಿ ಆದಂತಹ ಚತುರ್ಮುಖ ಬ್ರಹ್ಮನ ಮೊಮ್ಮಗ. ಯಾಕಂದ್ರೆ ಪ್ರಜಾಪತಿಯ ಮಗನೇ ವೃಕ್ಷರಜಸ್ ಅನ್ನುವಂಥ ಕಪಿ, ಅವನ ಮಕ್ಕಳೇ ವಾಲಿ ಸುಗ್ರೀವರು. ಹಿಂದೆ ಅದು ಬಂದಿತ್ತು. ಆ ಕಾರಣಕ್ಕಾಗಿ ದೊಡ್ಡ ಪರಾಕ್ರಮವನ್ನು ಬಾಯಿಂದ ಹೇಳ್ಕೊಳ್ತಾ ಇದ್ದಿ, ತೋರ್ಸ ಪರಾಕ್ರಮ ಅಂತಂದ. ಸುಗ್ರೀವ ಎತ್ತಿ ಎಸದಂತಹ ಪರ್ವತ ಶಿಖರ ಕುಂಭಕರ್ಣನ ವಕ್ಷಸ್ಥಳಕ್ಕೆ ಬಂದು ಬಿದ್ದು ಅದು ನುಚ್ಚು ನೂರಾಗಿ ಹೋಯಿತು. ಸುಗ್ರೀವನನ್ನು ವಧೆ ಮಾಡುವ ಕಾರಣಕ್ಕಾಗಿ ತನ್ನ ಶೂಲಾಯುಧವನ್ನು ಎತ್ಕೊಂಡು ಬಂದು ಈ ಕುಂಭಕರ್ಣ ಸುಗ್ರೀವನನ್ನು ಆಕ್ರಮಿಸಿದ. ಆ ಶೂಲಾಯುಧವನ್ನ ಆ ಸುಗ್ರೀವನ ಮೇಲೆ ಆತ ಎಸದ್ನಲ್ಲ, ಅದು ಸುಗ್ರೀವನನ್ನು ಬಂದು ಮುಟ್ಟೋದ್ರ ಒಳಗೆ ಹನುಮಂತ ಅಲ್ಲಿಗೆ ಬಂದು ಅದನ್ನ ತನ್ನ ಎರಡೂ ತೋಳುಗಳಿಂದ ಹಿಡಿದ. ಎರಡೂ ತೋಳುಗಳಿಂದ ಹಿಡಿದು ಅದನ್ನ ಮುರಿದು ಹಾಕಿಬಿಟ್ನಂತೆ. ಅದು 1000 ಭಾರ ತೂಕದ ಕಬ್ಬಿಣದಿಂದ ಮಾಡಲ್ಪಟ್ಟಿತ್ತು. ಅದನ್ನು ಎರಡು ಕೈಯಿಂದ ಹೀಗೆ ಹಿಡಿದು ತನ್ನ ಮೊಣಕಾಲಿಗೆ ಬಗ್ಗಿಸಿ ಅದನ್ನು ಮುರಿದು ಹಾಕಿಬಿಟ್ಟ. ಭಾರ ಅನ್ನೋ ಲೆಕ್ಕದಲ್ಲಿ ಹಿಂದೆ ಒಂದು ಬಾರಿ ಹೇಳಿದ್ದೆ, ಶಮಂತಕ ಮಣಿ 8 ಭಾರದಷ್ಟು ಚಿನ್ನವನ್ನು ಕೊಡ್ತಿತ್ತು ಅಂತ ಹರಿವಂಶದಲ್ಲಿ ಒಂದ್ಸರಿ ಬಂದಿತ್ತು. ಆ ಭಾರದ ಲೆಕ್ಕ ಹಾಕಿದ್ರೆ ಅವಾಗ ಅದು ಸುಮಾರು 8 ಕಿಲೋ ಚಿನ್ನವನ್ನೇನೋ ಪ್ರತಿನಿತ್ಯ ಕೊಡ್ತದೆ ಅಂತ ಏನೋ ಹೇಳಿದ್ದೆ ಅವಾಗೊಮ್ಮೆ. ಆ ಲೆಕ್ಕದಲ್ಲಿ 1000 ಭಾರದ ತೂಕದ ಕಬ್ಬಿಣದ ಶೂಲ ಅಂದ್ರೆ ಭಾರ ಅನ್ನೋ ಲೆಕ್ಕದಲ್ಲಿ ಅದು 200 ಕಿಲೋ ಆಗ್ತದೆ ಇವತ್ತಿನ ಲೆಕ್ಕದಲ್ಲಿ. ಅದನ್ನೊಂದು ಆಮೇಲೆ ನೀವು ಯಾವ್ದಾದ್ರು ಲೆಕ್ಕ ಹಾಕ್ಬೋದು. ಭಾರ ಅಂದ್ರೆ 2000 ಫಲಗಳ ತೂಕ. ಫಲ ಅಂತ ಏನಿರ್ತಿತ್ತಲ್ಲ ಹಿಂದೆ, ಅದರ ತೂಕ ಅದು. ಒಟ್ಟಾರೆ ಲೆಕ್ಕ ಹೀಗಿದೆ, 5 ಗುಲಗಂಜಿಗಳ ತೂಕ ಅಂದ್ರೆ ಒಂದು ಮಾಷ ಅಂತಾರೆ ಅದಕ್ಕೆ. 5 ಗುಲಗಂಜಿಗಳ ತೂಕ ಏನಿದೆ ಅದು ಒಂದು ಆದ್ಯ ಮಾಷಕ. 16 ಆದ್ಯ ಮಾಷಕಗಳಾದ್ರೆ ಅದನ್ನು ಒಂದು ಕರ್ಷ ಅಂತಾರೆ. 4 ಕರ್ಷ ಆದ್ರೆ ಒಂದು ಫಲ ಆಗ್ತದೆ. 100 ಫಲ ಆದ್ರೆ ಒಂದು ತೊಲ. 20 ತೊಲಗಳು ಅಥವಾ 2000 ಫಲಗಳು ಆದರೆ ಅದು ಒಂದು ಭಾರ ಅಂತ ಹೀಗೆ ಅನಿಸ್ಕೋತದೆ. ಅದು ಹೀಗೆ ಸುಮಾರು ಅದನ್ನು 200 ಕಿಲೋ ತೂಕ ಅಂತ ನಾನು ಲೆಕ್ಕ ಹಾಕಿದ್ದೀನಿ. ಅದು ಹಿಂದೆ ಶಮಂತಕ ಮಣಿದ್ದು ಏನು ಲೆಕ್ಕ ಹೇಳಿದ್ದೆ ಅಂತ ನನಗೆ ನೆನಪಿಲ್ಲ. ಅದನ್ನು ಮತ್ತೊಂದು ಬಾರಿ ನಾವು ಗಮನಿಸಬೇಕು. 200 ಕಿಲೋ ತೂಕ ಆಗಬಹುದು ಅಂತ ಒಂದು ಅಂದಾಜು. ಅದನ್ನ ನುಚ್ಚು ನೂರು ಮಾಡಿದ. ಕಪಿಗಳು ಹನುಮಂತನ ಪರಾಕ್ರಮವನ್ನು ನೋಡಿ ಸಂತೋಷದಿಂದ ಗರ್ಜನೆ ಮಾಡಿದ್ರು, ಆನಂದದಿಂದ ಎಲ್ಲಾ ಕಡೆ ಕುಣಿದಾಡಿದ್ರು. ಶೂಲಾಯುಧವನ್ನು ಕಳ್ಕೊಂಡು ಕುಂಭಕರ್ಣನಿಗೆ ಮೊದಲನೇ ಬಾರಿ ಭಯ ಆಯಿತು, ದುಃಖವೂ ಆಯಿತು. ದೊಡ್ಡದೊಂದು ಪರ್ವತ ಶಿಖರವನ್ನು ಎತ್ಕೊಂಡು ಅದರಿಂದ ಸುಗ್ರೀವನನ್ನು ಪ್ರಹಾರ ಮಾಡಿದ ಕುಂಭಕರ್ಣ. ಸುಗ್ರೀವ ಎಚ್ಚರ ಕಳೆದುಕೊಂಡು ನೆಲದ ಮೇಲೆ ಬಿದ್ದ. ಈಗ ವಾನರರು ಬಹಳ ಸಂತೋಷ ಪಟ್ಟರು. ಈ ನಡುವೆ ಆ ಸುಗ್ರೀವ ಮೂರ್ತಿ ಹೋಗಿ ಬಿದ್ದಾಗ ಅವನನ್ನು ಎತ್ಕೊಂಡು ಸುಗ್ರೀವ ಲಂಕಾನಗರದ ಕಡೆ ಪ್ರಯಾಣ ಮಾಡಿಬಿಟ್ಟ. ಆ ಸುಗ್ರೀವನ ಮೂರ್ತಿ ಹೋಗಿದ್ದು, ಕುಂಭಕರ್ಣ ಆತನ ಎತ್ಕೊಂಡು ಹೊರಟಿದ್ದು, ಇದನ್ನೆಲ್ಲ ನೋಡಿ ಕಪಿಗಳಿಗೆ ಬಹಳ ಸಂತೋಷ ಆಯಿತು, ರಾಕ್ಷಸರಿಗೆ ಬಹಳ ಸಂತೋಷ ಆಯಿತು. ಅವರೆಲ್ಲ ಕುಂಭಕರ್ಣನನ್ನು ಪ್ರಶಂಸೆ ಮಾಡ್ತಾ ಆತನ ಹಿಂದೆ ಹೋದರು. ಮೇಲಿದ್ದಂತಹ ದೇವತೆಗಳು ಗಂಧರ್ವರು ಕೂಡ ಸುಗ್ರೀವನಿಗೆ ಬಂದವರಿಗಿರುವಂಥ ದುಸ್ಥಿತಿಯನ್ನು ನೋಡಿ ಕಲಕಲ ಧ್ವನಿ ಮಾಡಿದ್ರು, ಹೆದರ್ಕೊಂಡ್ರು. ಈ ಕಡೆ ಕುಂಭಕರ್ಣ ಲಂಕಾನಗರದ ಕಡೆಗೆ ಹೊರಟು ಬಿಟ್ಟ. ಅಸ್ಮಿನ್ ಹೃದಯ ಸರ್ವಮಿದಂ ಹೃತಂ ಸ್ಯಾತ್
ಕುಂಭಕರ್ಣ ಕಪಿಗಳ ರಾಜ, ಆತನನ್ನು ಅಪಹಾರ ಮಾಡ್ಕೊಂಡ್ಬಿಟ್ರೆ ಇಡೀ ಕಪಿ ಸೈನ್ಯವನ್ನೆಲ್ಲ ನಾನು ಪರಾಭವಗೊಳಿಸಿದಂತಾಯಿತು ಅಂತ ವಿಚಾರ ಮಾಡಿದ. ಎತ್ಕೊಂಡು ಹೊರಟು ಬಿಟ್ಟ. ವಾನರ ಸೈನಿಕರೆಲ್ಲ ದಿಕ್ಕಾಪಾಲಾಗಿ ಓಡಿ ಹೋದರು. ಆಗ ಹನುಮಂತ ಏನು ವಿಚಾರ ಮಾಡಿದ, ಈಗ ನಾನೇನು ಕರ್ತವ್ಯ ಮಾಡಬೇಕು, ಸುಗ್ರೀವನನ್ನ, ನಮ್ಮ ರಾಜನ ಸುಗ್ರೀವನನ್ನು ಉಳಿಸ್ಬೇಕು ಹೇಗೆ, ಅದಕ್ಕಾಗಿ ನಾನೊಂದು ಆಲೋಚನೆ ಮಾಡಬೇಕು ಅಂತ ಆತ ವಿಚಾರ ಮಾಡಿದ. ನಾನೀಗ ಪರ್ವತಕ್ಕೆ ಸಮಾನವಾದಂತಹ ದೊಡ್ಡ ರೂಪವನ್ನು ತಾಳಿ ಈ ಕುಂಭಕರ್ಣನನ್ನು ನಾಶ ಮಾಡಿಬಿಡ್ತೇನೆ. ಇವನ ಹತ್ಯೆಯಿಂದ ನಮ್ಮ ಕಪಿಗಳೆಲ್ಲ ಸಂತೋಷ ಪಡಲಿ. ಸುಗ್ರೀವನಿಗೆ ಇವತ್ತು ದುಸ್ಥಿತಿ ಬಂದೋದಾಗಿದೆ. ಕುಂಭಕರ್ಣ ತನ್ನನ್ನು ಅಪಹಾರ ಮಾಡ್ಕೊಂಡು ಹೋಗ್ತಿರೋದು ಕುಂಭಕರ್ಣನಿಗೆ ಗೊತ್ತಿಲ್ಲ ಅಂತ ಕಾಣಿಸ್ತದೆ. ಹಾಗಾಗಿ ತಾನು ಬಂಧನಕ್ಕೊಳಗಾಗಿದ್ರು ಕೂಡ ಬಂಧನದಿಂದ ಬಿಡಿಸ್ಕೊಳ್ಳುವಂಥ ಉಪಾಯ ಸುಗ್ರೀವನಿಗೆ ಹೊಳೆಯಲಿಕ್ಕಿಲ್ಲ. ಆತನಿಗೊಂದು ಎಚ್ಚರ ಆಗಿದ್ದರೆ ಆತ ಏನಾದರೂ ಒಂದು ಉಪಾಯವನ್ನು ಮಾಡಿ ಬಿಡಿಸ್ಕೊಳ್ಳೋ ಪ್ರಯತ್ನ ಮಾಡಬಹುದು. ಆತನೇ ಈಗ ಮೂರ್ತಿ ಹೋಗಿರೋದ್ರಿಂದ ಅವನಿಗೆ ಬಿಡುಗಡೆ ಉಪಾಯ ಹೇಗೆ? ಇನ್ನು ನಾನೇನಾದರೂ ಸುಗ್ರೀವನನ್ನು ಬಿಡಿಸ್ಬೇಕು ಅಂತ ಹೋದರೆ ಸುಗ್ರೀವನಿಗೆ ಅದೊಂದು ಅಪಕೀರ್ತಿನೂ ಹೌದು. ಈಗ ಬಿಡಿಸ್ಲಿಕ್ಕೆ ಪ್ರಯತ್ನ ಮಾಡದೇ ಇರುವಂತೆಯೂ ಇಲ್ಲ, ಮಾಡುವಂತೆಯೂ ಇಲ್ಲ. ಮಾಡದೇ ಇದ್ರೆ ಸುಗ್ರೀವನ ಪ್ರಾಣಹರಣ ಆದರೆ, ಮಾಡಿದರೆ ಸುಗ್ರೀವನಂಥ ಮಹಾಪರಾಕ್ರಮಿ ಕಪಿಗಳ ರಾಜನ ಜೀವವನ್ನು ಉಳಿಸ್ಲಿಕ್ಕೆ ಮತ್ತೊಬ್ಬರು ಯಾರೋ ಬರಬೇಕಾಯಿತು ಅನ್ನುವಂಥ ಒಂದು ಅಪಕೀರ್ತಿ ಬರ್ತದಲ್ಲ. ಅದಕ್ಕಾಗಿ ಏನು ಮಾಡಬೇಕು? ಅದಕ್ಕಾಗಿ ಒಮ್ಮೆಲೆ ನಾನು ಕುಂಭಕರ್ಣನ ಮೇಲೆ ಆಕ್ರಮಣ ಮಾಡೋದು ಬೇಡ, ಆಕ್ರಮಣ ಮಾಡಬೇಕು ಅಂತ ಮನಸ್ಸು ಮಾಡಿದವನು ಮತ್ತೆ ಹಿಂಜರಿದ. ನಾನು ಆ ಸುಗ್ರೀವ ತಾನಾಗಿ ಬಿಡುಗಡೆ ಆಗ್ತಾನೋ ಹೇಗೆ ಅಂತ ಸ್ವಲ್ಪ ಕಾಲ ನಿರೀಕ್ಷೆ ಮಾಡ್ತೇನೆ. ಒಂದು ವೇಳೆ ಆಗದಿದ್ದರೆ ನಾನು ಧೈರ್ಯ ತಂದು ನಾನು ಮುಂದಿನ ಉಪಾಯವನ್ನು ನಾನು ಆಲೋಚನೆ ಮಾಡ್ತೇನೆ. ಹೀಗೆ ಹನುಮಂತ ಹೇಳಿ ಆ ವಾನರ ಸೈನಿಕರನ್ನೆಲ್ಲ ಮತ್ತೊಮ್ಮೆ ಯುದ್ಧಕ್ಕೆ ಹುರಿದುಂಬಿಸಿದ. ತಾತ್ಪರ್ಯಕ್ಕನುಸಾರವಾಗಿ ಅಸಪ್ರತಿಷ್ಠ ಭಾಸ್ಕರಿಂ ಜಯೋತ್ಸವ ರಾಕ್ಷಸೋ ಬಲಿ ಜಗಾಮ ಸ್ನಾನು ಮಾರುತಿ ಸುಸೂಕ್ಷ್ಮ ಮಕ್ಷಿಕೋತಮಃ. ಒಂದು ಸಣ್ಣ ನೊಣದ ರೂಪವನ್ನು ತಾಳಿ ಆ ಕುಂಭಕರ್ಣ ಹಿಂದೆನೂ ಆತ ನಡೆದಂತೆ. ಕುಂಭಕರ್ಣ ಸುಗ್ರೀವನನ್ನೇನಾದರೂ ಬಾಧಿಸಿದ್ರೆ ನಾನು ಆವಾಗ ಪ್ರಕಟಗೊಂಡು ಸುಗ್ರೀವನನ್ನು ಉಳಿಸ್ತೇನೆ. ತಾನಾಗೆ ಅವನನ್ನು ಸುಗ್ರೀವ ತನ್ನನ್ನು ತಾನೇ ಬಿಡಿಸ್ಕೊಳ್ಳೋಕೆ ಸಮರ್ಥ ಆದರೆ ಏನೂ ತೊಂದರೆನೇ ಇಲ್ಲ ಮತ್ತು ನಾನು ಹಿಂದೆ ಹೋಗ್ತೇನೆ ಅಂತ ಆತ ಆಲೋಚನೆ ಮಾಡಿದಂತೆ. ಇಲ್ಲೇನು ನಾವು ಅದನ್ನು ಗಮನಿಸಬೇಕು ಅಂತಂದ್ರೆ, ಸುಗ್ರೀವ ತಾನಾಗೆ ಬಿಡಿಸ್ಕೊಳ್ಳಿ ಸಮರ್ಥ ಆಗ್ತಾನೋ ಇಲ್ಲೋ ಅಂತನ್ನೋದು ಹನುಮಂತನಿಗೆ ಗೊತ್ತಿತ್ತೋ ಇಲ್ಲ. ಇದು ತಾತ್ಪರ್ಯದಿಂದ ಕನ್ನಡದ ವ್ಯಾಖ್ಯಾನದಲ್ಲಿ ಒಂದು ವಿವರಣೆ ಇದೆ. ಅಯೋಧನ ಪುರಾಣಿಕರಿಗೆ ಬರೀತಾರೆ, ಹನುಮಂತ ಸರ್ವಜ್ಞ, ವಾಯುವಿನ ಅಂಶ ಸಂಭೂತನಾದವನು. ಸುಗ್ರೀವ ತಾನಾಗಿ ಬಿಡಿಸ್ಕೋತಾನೋ ಇಲ್ಲೋ ಅಂತ ಸಂಗತಿ ಆತನಿಗೆ ಮೊದಲೇ ಗೊತ್ತಿತ್ತು. ಹಾಗಿದ್ದಾಗ ತಾನಲ್ಲಿಗೆ ಹೋಗ್ಬೇಕೋ ಬೇಡೋ ಅಂತ ಆತ ಜಿಜ್ಞಾಸೆಯನ್ನು ಯಾಕೆ ಮಾಡಿದ? ಸುಗ್ರೀವ ತನ್ನನ್ನು ತಾನೇ ಬಿಡಿಸ್ಕೊಂಡರೆ ತೊಂದರೆನೇ ಇಲ್ಲ, ಬಿಡಿಸ್ಕೊಳ್ಳಿಕ್ಕೆ ಆಗದೇ ಇದ್ರೆ ಆಗ ನಾನು ಪ್ರಯತ್ನ ಮಾಡ್ತೇನೆ, ಆಗದಿದ್ದರೆ ಅಂತ ಹೀಗೆ ಯಾಕೆ ಆತ ಆಲೋಚನೆ ಮಾಡಿದ ಅಂದರೆ, ಇಲ್ಲಿ ಆಗದಿದ್ದರೆ ರೇ ಅನ್ನೋದೇನಿದೆಯಲ್ಲ ಅದು ಸಂದೇಹಕ್ಕೆ ಸೂಚಕ ಅಲ್ಲ. ಹನುಮಂತನಿಗೆ ಸಂದೇಹ ಇರಲಿಲ್ಲ. ಹನುಮಂತನಿಗೆ ಸುಗ್ರೀವನ ಬಗ್ಗೆ ಇರುವಂಥ ಒಂದು ಕಾಳಜಿಗೆ ಅದು ಸೂಚಕ. ಸುಗ್ರೀವ ಕಪಿಗಳ ರಾಜ, ಹನುಮಂತ ಆತನ ಮಂತ್ರಿ ಹೌದಾದ್ರೂ ಹನುಮಂತನ ಸ್ಥಾನ ಸುಗ್ರೀವನಕ್ಕಿಂತ ಹೆಚ್ಚಿಂದು, ಆತನ ಬಲ ಪರಾಕ್ರಮಗಳು ಸುಗ್ರೀವನಕ್ಕಿಂತ ಹೆಚ್ಚಿಂದು. ಅದಕ್ಕಾಗಿ ಸುಗ್ರೀವನ ಹಿತೈಷಿಯಾಗಿ ಆತನಿಗೆ ರಕ್ಷಕನಾಗಿ ಯಾವತ್ತೂ ಕೂಡ ಈತ ಇದ್ದ. ಇವನಿಗೆ ಎಲ್ಲೇ ಆಪತ್ತು ಬಂದರೂ ಕೂಡ ಇವನು ಹಿಂದೆ ನಾನು ಇರ್ತೇನೆ ಅಂತ ಹಿಂದೆ ಹನುಮಂತ ಒಂದು ಸಂಕಲ್ಪವನ್ನು ತಾಳಿದ್ದ. ಆ ಸಂಕಲ್ಪಕ್ಕೆ ಸೂಚಕವಾಗಿ ಆತ ಹೋಗಿದ್ದ. ಹೀಗಿದೆ. ಹೊಗೆ ಇದ್ದರೆ ಅಲ್ಲಿ ಬೆಂಕಿ ಇರಲೇಬೇಕು. ಹೊಗೆ ಇದೆಯೋ ಇಲ್ಲೋ ಒಂದು ಸಂದೇಹದ ಪ್ರಶ್ನೆ ಅಲ್ಲ. ಅಲ್ಲಿ ಹೊಗೆ ಎಲ್ಲೆಲ್ಲಿ ಇರ್ತದೋ, ಎಲ್ಲೆಲ್ಲಿ ಹೊಗೆ ಇದೆಯೋ, ಇರೋ ಸಾಧ್ಯತೆ ಇದೆಯೋ ಅಲ್ಲೆಲ್ಲ ಬೆಂಕಿ ಇರಬೇಕು ಅಂತ ಹೇಗೆ ಹೇಳ್ತೀವೋ, ಸುಗ್ರೀವ ಹಾಗೆ ಯಾವಾಗ ಆಪತ್ತಿಗೆ ಒಳಗಾಗ್ತಾನೋ ಹಾಗೆಲ್ಲ ನಾನು ಆತನನ್ನು ಬಂದು ಕಾಪಾಡಬೇಕು ಅಂತ ಹನುಮಂತನ ಸಂಕಲ್ಪ. ಅದಕ್ಕಾಗಿ ಅವನಿಗೆ ಹನುಮಂತನ ಸಂದೇಹ ಬಂತು ಅಂತ ತಿಳ್ಕೋಬಾರದು. ಆತನಿಗೆ ಸುಗ್ರೀವನನ್ನು ಕಾಪಾಡಬೇಕು ಅನ್ನುವಂಥ ಒಂದು ಕಾಳಜಿ ಏನಿತ್ತು, ಆ ಕಾಳಜಿಗೆ ಅದು ಸೂಚಕ ಅಂತ ಹೀಗೆ ತಿಳ್ಕೊಳ್ಬೇಕು. ಸುಗ್ರೀವನನ್ನು ಎತ್ಕೊಂಡು ಲಂಕಾಪಟ್ಟಣಕ್ಕೆ ಕುಂಭಕರ್ಣ ಹೊರಟ. ಸುಗ್ರೀವ ಚಡಪಡಿಸ್ತಿದ್ದ, ಕೈಕಾಲುಗಳನ್ನು ಅಲುಗಾಡಿಸ್ತಿದ್ದ. ಅಂದರೆ ಪೂರ್ಣ ಎಚ್ಚರ ಬಂದಿರಲಿಲ್ಲ ಆತನಿಗೆ ಇನ್ನು. ರಾಕ್ಷಸ ಸ್ತ್ರೀಯರು ಪುರುಷರು ಸುವಾಸನೆಯ ಪುಷ್ಪಗಳನ್ನೆಲ್ಲ ಕುಂಭಕರ್ಣನ ಮೇಲೆ ಹಾಕಿ ಆತನಿಗೆ
ಭವ್ಯವಾದಂಥ ಸತ್ಕಾರ ಮಾಡಿದರು. ತ್ರಿಶೂಲೇನ ತಂ ಭಿತ್ವಾ ಆನಯಾಮಾಸ ಪುರೀಂ ತತಃ. ವಾಲ್ಮೀಕಿ ರಾಮಾಯಣಕ್ಕನುಸಾರವಾಗಿ ದೊಡ್ಡ ಒಂದು ಪರ್ವತ ಶಿಖರವನ್ನು ಕುಂಭಕರ್ಣ ಸುಗ್ರೀವನ ಮೇಲೆ ಹಾಕಿದ್ದ. ಆಗ ಸುಗ್ರೀವ ಹಾನಿಗೊಳಗಾದಾಗ ಅವನಲ್ಲಿ ಎತ್ಕೊಂಡು ಹೊರಟಿದ್ದ, ಯಾಕಂದ್ರೆ ಶೂಲಾಯುಧ ಮುರಿದು ಹೋಗಿತ್ತು. ಆನಂದ ರಾಮಾಯಣಕ್ಕನುಸಾರವಾಗಿ ಶೂಲಾಯುಧದಿಂದಲೇ ಹೊಡೆದಿದ್ದ. ಆಗ ಸುಗ್ರೀವ ಮೂರ್ಛಿತನಾದಾಗ ಕುಂಭಕರ್ಣ ಆತನಲ್ಲಿ ಎತ್ಕೊಂಡು ಹೋಗಿದ್ದ ಅಂತ ಈ ಕಥೆ ಇದೆ. ಇನ್ನು ಆ ಸುಗ್ರೀವ ಎಚ್ಚೆತ್ತುಕೊಂಡು ಮುಂದೆ ಏನು ಮಾಡಿದ ಅನ್ನುವಂಥ ಸಂಗತಿ ಏನಿದೆ ಅದನ್ನು ನಾಳೆ ದಿವಸ ಶ್ರವಣ ಮಾಡೋಣ.